Hello everyone, I'm Pooja. Welcome to Commerce Mind YouTube channel. Last session ಅಲ್ಲಿ 2017 ಕಾಮರ್ಸ್ ಬೇಸಿಕ್ ಕ್ವೆಶ್ಚನ್ ಪೇಪರ್ ನ ಸಾಲ್ವ್ ಮಾಡ್ತಾ ಹೋಗಿದ್ದೆ. ಎಸ್ ಎಸ್ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಮಾಡಿದೆ ವಿತ್ ಎಕ್ಸಾಂಪಲ್ಸ್ ನ ಹೇಳಿ ನಿಮಗೆ ವಿತ್ ಆಪ್ಷನ್ಸ್ ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ನಾನು. ಅಪ್ ಟು 1 to 8 ವರೆಗೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಟ್ಟಿದ್ದೆ ನಿಮಗೆ. ಇವತ್ತಿನ ಕ್ಲಾಸ್ ಅಲ್ಲಿ 9th ಕ್ವೆಶ್ಚನ್ ಇಂದ ಕಂಟಿನ್ಯೂ ಮಾಡೋಣ. ಓಕೆ, ಎಸ್. ಸೊ 9th ಕ್ವೆಶ್ಚನ್ ನೋಡಿ. ಸೊ ಫಸ್ಟ್ ಒನ್ 9th ಕ್ವೆಶ್ಚನ್ ಅಸೆಷನ್ ಮತ್ತೆ ರೀಸನ್ಸ್ ಮೇಲೆ ಕೇಳಿದ್ದಾರೆ. ಸೊ ಅಸೆಷನ್ ಅಂದ್ರೆ ವ್ಯಾಲ್ಯೂ ಆಫ್ ಗುಡ್ ವಿಲ್ ಇಸ್ ಟು ಬಿ ಡಿವೈಡೆಡ್ ಬೈ ದ ನಂಬರ್ ಆಫ್ ಶೇರ್ಸ್ ಟು ಅರೈವ್ ಅಟ್ ದ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ share. So this statement is correct, and reason is excess of purchase considerations over net worth result in the case in increase in the intrinsic value of shares. Both statement are right ಅಂತ ಕೊಟ್ಟಿದ್ದಾರೆ as per your KSET key answer. ಓಕೆ, ನಿಮ್ಮ KSET key answer ಪ್ರಕಾರ ಎರಡು both are right ಅಂತ ಕೊಟ್ಟಿದ್ದಾರೆ. ಬಟ್ ಅಕಾರ್ಡಿಂಗ್ ಕಾನ್ಸೆಪ್ಚುಯಲ್ ವೈಸ್ ಹೋಗೋದಾದ್ರೆ ಸೊ A is incorrect and R is correct. So why? Because the value of goodwill is to be divided by the number of shares to arrive at the intrinsic value per share ಅಂತ ಹೇಳಿದ್ದಾರೆ. So not only value of goodwill. ಓಕೆ, ಸೊ ನಾವು ನೆಟ್ವರ್ಕ್ ಕೂಡ ತಗೋತೀವಿ. ಫಾರ್ ಎಕ್ಸಾಂಪಲ್ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮೂಲಕ ಹೇಳ್ಕೊಡ್ತೀನಿ ನಿಮ್ಗೆ ಅದು ಯಾವ ತರ ಅಂತ. ಸೊ ನೋಡಿ, ಈಗ ಒಂದು ಕಂಪನಿದು ನೆಟ್ವರ್ಕ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು 10 lakh ಇದೆ ಅಂತ ಅನ್ಕೊಳ್ಳಿ. ಅಂಡ್ ನಂಬರ್ ಆಫ್ ಶೇರ್ಸ್ ಬಂದು number of shares is 1 lakh. and purchase consideration ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಪರ್ಚೇಸ್ ಕನ್ಸಿಡರೇಷನ್ ಅಂದ್ರೆ ಏನು? ಒಂದು ಅಕ್ವೈರ್ ಮಾಡ್ಕೋಬೇಕಾದ್ರೆ ಕಂಪನಿನ ಅಮೌಂಟ್ ಪೇ ಮಾಡಿರುತ್ತಲ್ಲ ಅಕ್ವೈರ್ಡ್ ಕಂಪನಿ, ಸೊ ಅದನ್ನ ಪರ್ಚೇಸ್ ಕನ್ಸಿಡರೇಷನ್ ಅಂತ ಕರೆಯುವಂಥದ್ದು. ಸೊ 12 lakhs ಅಂತ ಅನ್ಕೊಳ್ಳೋಣ. ಫಸ್ಟ್ ನೀವೇನ್ ಮಾಡ್ತೀರಾ, ಗುಡ್ ವಿಲ್ ಅನ್ನ ಫೈಂಡ್ ಔಟ್ ಮಾಡ್ತೀರಾ. ಫಸ್ಟ್ ಯು ಶುಡ್ ಫೈಂಡ್ ದ ಗುಡ್ ವಿಲ್. ಸೊ ಗುಡ್ ವಿಲ್ ಫೈಂಡ್ ಔಟ್ ಮಾಡೋದಕ್ಕೆ ಪರ್ಚೇಸ್ ಕನ್ಸಿಡರೇಷನ್ ಮೈನಸ್ ನೆಟ್ ವರ್ತ್ ಅನ್ನ ಮಾಡ್ತೀರಾ. ಓಕೆ, ಪರ್ಚೇಸ್ ಕನ್ಸಿಡರೇಷನ್ ಇಸ್ 12 lakh, ನೆಟ್ ವರ್ತ್ ಇಸ್ 10 lakh ಅಂದಾಗ ನಿಮಗೆ 2 lakh ಏನಾಗಿದೆ? ಸೊ ಗುಡ್ ವಿಲ್, ರೈಟ್. ಸೊ ನೆಕ್ಸ್ಟ್ ನೀವೇನ್ ಮಾಡಬೇಕು, ಇಂಟ್ರೆನ್ಸಿಕ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಓಕೆ, ಟು ಕ್ಯಾಲ್ಕುಲೇಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪರ್ ಶೇರ್, ಸೊ ಫಾರ್ಮುಲಾ ಏನಾಗ್ತೀರಾ, ನೆಟ್ ವರ್ತ್ ಪ್ಲಸ್ ಗುಡ್ ವಿಲ್ ಹೋಲ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್. ನೀವು ಕಾರ್ಪೊರೇಟ್ ಅಕೌಂಟಿಂಗ್ ಚೆನ್ನಾಗಿ ಕಲ್ತಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ನೆಟ್ವರ್ಕ್ ಎಷ್ಟಿದೆ? 10 lakh. ಸೊ ಗುಡ್ ವಿಲ್ ಈಗ ತಾನೇ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಇಸ್ 2 lakh. ಅಂಡ್ ನೀವು ಆಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ? 1 lakh. ಸೊ ನ್ಯೂಮರೇಟರ್ನ ಆಡ್ ಮಾಡಿ ಯು ಗೆಟ್ 12 lakh. ಸೊ ಡಿನಾಮಿನೇಟರ್ ಎಷ್ಟಿದೆ? 1 lakh. ಸೊ ಅದನ್ನ ನೀವು ಇದು ಮಾಡಿದಾಗ ಡಿವಿಷನ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ? 12 per share ಬರುತ್ತೆ. ದಿಸ್ ಇಸ್ ವಾಟ್ ಪ್ರೊಸೀಜರ್ ಫಾರ್ ಕ್ಯಾಲ್ಕುಲೇಟಿಂಗ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪರ್ ಶೇರ್. ಬಟ್ ಅಲ್ಲಿ ಏನ್ ಮಾಡ್ತಾ ಇದಾರೆ, ವ್ಯಾಲ್ಯೂ ಆಫ್ ಗುಡ್ ವಿಲ್ ನ ನಂಬರ್ ಆಫ್ ಶೇರ್ಸ್ ಇಂದ ಡಿವೈಡ್ ಮಾಡಿದ್ರೆ ಯು ಗೆಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಬೋತ್ ಆರ್ ಕರೆಕ್ಟ್ ಅಕಾರ್ಡಿಂಗ್ ಟು KSET key answer. ಸೊ ಬೋತ್ ಆರ್ ಇಸ್ ರೈಟ್. ಸೊ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಇಸ್ ದ ಪ್ರೋಸೆಸ್ ಆಫ್ ನೋಯಿಂಗ್ ದ ವ್ಯಾಲ್ಯೂ ಆಫ್ ಅ ಕಂಪನೀಸ್ ಶೇರ್ಸ್. ಕಂಪನಿಯ ಶೇರ್ಸ್ ಅನ್ನ ತಿಳ್ಕೊಳ್ಳೋದಕ್ಕೆ ಶೇರ್ಸ್ ಅನ್ನ ವ್ಯಾಲ್ಯೂಯೇಷನ್ ಮಾಡೋದು ಅವಶ್ಯಕತೆ ಇರುತ್ತೆ. ನೆಕ್ಸ್ಟ್, ಶೇರ್ಸ್ ವ್ಯಾಲ್ಯೂ ಇಸ್ ಡನ್ ಬೇಸ್ಡ್ ಆನ್ ದ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ and share value will vary depending on the market demand and supply. Sorry, ಮಾರ್ಕೆಟ್ ಡಿಮ್ಯಾಂಡ್ ಮತ್ತೆ ಸಪ್ಲೈ ಮೇಲೆ. ಸೊ ಈ ಒಂದು ಶೇರ್ದು ಯಾವ್ದೋ ಒಂದು ಕಂಪನಿ ಅಂತ ತಗೊಳ್ಳಿ, ಕಂಪನಿಯ ಶೇರ್ ವ್ಯಾಲ್ಯೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಸೊ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ಯಾವುದೇ ಕಾರಣಕ್ಕೂ ಕಾನ್ಸ್ಟೆಂಟ್ ಆಗಿ ಇರಲ್ಲ. ಇಟ್ಸ್ ಕಂಪ್ಲೀಟ್ಲಿ ಫ್ಲಕ್ಚುಯೇಟೆಡ್, ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಅದು ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ. ಮಾರ್ಕೆಟ್ ಶೇರ್ ವ್ಯಾಲ್ಯೂ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಒಂದೇ ರೀತಿ ಇರಲ್ಲ. ಪ್ರೈಸ್ ಅದು ದಿನಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಇವತ್ತಿದ್ದ ಪ್ರೈಸ್ ನಾಳೆ ಇರಲ್ಲ, ಇನ್ಕ್ರೀಸ್ ಆಗಿರ್ಬೋದು. ನಾಳೆ ಇದ್ದಿದ್ದು ಇನ್ಕ್ರೀಸ್ ಆಗಿರೋ ಪ್ರೈಸ್ ನಾಳೆ ಫುಲ್ ಬಿದ್ದೋಗ್ಬೋದು, ಡೌನ್ ಆಗ್ಬೋದು. ಈ ತರನೇ ಶೇರ್ ಮಾರ್ಕೆಟ್ ನಡೆಯುವಂಥದ್ದು. ಸೊ ಅಂಡರ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್, net assets of the company include the goodwill and non-trading assets are divided by the number of shares to arrive at the each value of the shares. ನಾನು ಇವಾಗ ಪ್ರಾಬ್ಲಮ್ ಮಾಡಿದ್ನಲ್ಲ, ಸೊ ಲೈಕ್
ಈ ತರ ನಿಮ್ಗೆ ಈಚ್ ವ್ಯಾಲ್ಯೂ ಆಫ್ ಶೇರ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ ಇಂಟ್ರೆನ್ಸಿಕ್ ವ್ಯಾಲ್ಯೂ ಈ ತರ ಫೈಂಡ್ ಔಟ್ ಮಾಡ್ತೀರಾ. ಸೊ ಗುಡ್ ವಿಲ್ ತಗೋತೀರಾ ಅಂಡ್ ನಾನ್ ಟ್ರೇಡಿಂಗ್ ಅಸೆಟ್ಸ್ ನ ಡಿವೈಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಮಾಡಿದ್ರೆ ಯು ಗೆಟ್ ಈಚ್ ವ್ಯಾಲ್ಯೂ ಆಫ್ ಶೇರ್ಸ್. ನೆಕ್ಸ್ಟ್ ಬಂದು ದ ವ್ಯಾಲ್ಯೂ ಆಫ್ ಶೇರ್ಸ್ ಆಫ್ ಅ ಕಂಪನಿ ಡಿಪೆಂಡ್ ಆನ್ ದ ಸೋ ಮೆನಿ ಫ್ಯಾಕ್ಟರ್ಸ್ ಲೈಕ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಗಿರ್ಬೋದು, ನೇಚರ್ ಅಂದ್ರೆ ಅದು ಟೆಕ್ನಿಕಲ್ ಫರ್ಮ್, ಟೆಕ್ನಾಲಜಿಕಲ್ ಫರ್ಮ್ ಅಥವಾ ಫಾರ್ಮಾನ, ಓಕೆ, ಅವ್ರ ಸಿಮೆಂಟ್ ಕಂಪನಿನ. ಸೊ ಲೈಕ್ ದಟ್ ಈ ತರ ನೇಚರ್, ಬಿಸ್ನೆಸ್ ನೇಚರ್ ಯಾವ ತರ ಇದೆ ಅನ್ನೋದ್ರ ಮೇಲೆ ಶೇರ್ ವ್ಯಾಲ್ಯೂ ಕೂಡ ಡಿಪೆಂಡ್ ಆಗಿರುತ್ತೆ. ಎಸ್. ನೆಕ್ಸ್ಟ್ ಎಕ್ಸೆಸ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಯಾವಾಗಲೂ ಪರ್ಚೇಸ್ ಕನ್ಸಿಡರೇಷನ್ಸ್ ನೆಟ್ವರ್ಕ್ ಗಿಂತ ಜಾಸ್ತಿ ಇರುತ್ತೆ. ಸೊ ಇವಾಗ ನೋಡಿ ಇಲ್ಲಿ ಗುಡ್ ವಿಲ್ ನೀವು ಗುಡ್ ವಿಲ್ ಬರ್ಬೇಕಂದ್ರೆ ಪರ್ಚೇಸ್ ಕನ್ಸಿಡರೇಷನ್ ಜಾಸ್ತಿ ಇರಬೇಕು. ಸೊ ಪರ್ಚೇಸ್ ಕನ್ಸಿಡರೇಷನ್ ಇಸ್ ಆಲ್ವೇಸ್ ಮೋರ್ ದೆನ್ ದ ನೆಟ್ವರ್ಕ್. ನೋಡಿ ಪರ್ಚೇಸ್ ಕನ್ಸಿಡರೇಷನ್ 12 lakh ಇದೆ, ನೆಟ್ವರ್ಕ್ ಬಂದು 10 lakh ಇದೆ. ಯು ಗೆಟ್ 2 lakh ಇಸ್ ಅ ಗುಡ್ ವಿಲ್. ಅದನ್ನೇ ಹೇಳ್ತಾ ಇರೋದು ಎಕ್ಸೆಸ್ ಪರ್ಚೇಸ್ ಆರ್ ಕನ್ಸಿಡರೇಷನ್ ಓವರ್ ನೆಟ್ವರ್ಕ್ ರಿಸಲ್ಟ್ is an increase in the intrinsic value of shares. So that's why both statements are right. 9th one, both statements are right. So next ಬಂದು 10th question. Match the following ಕೇಳಿದ್ದಾರೆ. ಸೊ match the following ಅಲ್ಲಿ ಇಲ್ಲಿ ಏನ್ ಕೇಳಿದ್ದಾರೆ ಈ ಒಂದು ನಿಮಗೆ ಕ್ವೆಶ್ಚನ್ ಅಲ್ಲಿ ಅಂದ್ರೆ ಮಾರ್ಜಿನಲ್ ಕಾಸ್ಟಿಂಗ್ ಫಾರ್ಮುಲಾ ಕೇಳಿದ್ದಾರೆ. ಮಾರ್ಜಿನಲ್ ಕಾಸ್ಟಿಂಗ್ ಫಾರ್ಮುಲಾಸ್. ಸೊ ದಟ್ಸ್ ವೈ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ನಿಮ್ಮ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಅಲ್ಲಿ ಯೂನಿಟ್ ನಂಬರ್ 2 ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಅಲ್ಲಿ ಬರುವಂತ ಕ್ವಶನ್ಸ್ ಇದು ಅಕೌಂಟಿಂಗ್ ಆಡಿಟಿಂಗ್. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಅಕೌಂಟಿಂಗ್ ಅಂತಕ್ಕಂಥದ್ದು ತುಂಬಾ ಜಾಸ್ತಿ ಹಾಕಿದ್ದಾರೆ ನಿಮ್ಮ ಸಿಲೆಬಸ್ ಅಲ್ಲಿ. ಬಟ್ ನಿಮಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ 22 ಕ್ವೆಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. 20-22 ಕ್ವೆಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಯು ಗೆಟ್ 40 to 44 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್ ಓನ್ಲಿ. ಸೊ ದಟ್ಸ್ ವೈ ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಎಲ್ಲಾ ಕಾನ್ಸೆಪ್ಟ್ ಕೂಡ ತರೋಗಿ. ಸೊ ನೋಡಿ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಫಾರ್ಮುಲಾನ ಮ್ಯಾಚ್ ಮಾಡೋ ತರ ಕೇಳಿದ್ದಾರೆ. ಸೊ ನಿಮ್ಗೆ ಫಸ್ಟ್ ಪಿ ವಿ ರೇಷಿಯೋ ಫೈಂಡ್ ಔಟ್ ಮಾಡಕ್ ಗೊತ್ತಿರ್ಬೇಕು. ಸೊ ಪಿ ವಿ ರೇಷಿಯೋ ಯಾವ ತರ ಫೈಂಡ್ ಔಟ್ ಮಾಡ್ತೀರಾ? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ? ಕಾಂಟ್ರಿಬ್ಯೂಷನ್ ಅನ್ನ ಲಿಸ್ಟ್ ಬಿ ಅಲ್ಲಿ ಕೇಳ್ತಾ ಇದ್ದಾರೆ. ಲಿಸ್ಟ್ ಎ ಅಲ್ಲಿ ಅವರು ಕೊಟ್ಟಿದ್ದಾರೆ ಅದನ್ನ ಫುಲ್ಲು ಫಾರ್ಮುಲಾನ ಏನ್ ಫೈಂಡ್ ಔಟ್ ಮಾಡಕ್ ಹೇಳ್ತಾ ಇದ್ದಾರೆ ಅದು ಬಿ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ನಿಮ್ಗೆ ಕಾಂಟ್ರಿಬ್ಯೂಷನ್ ಇಲ್ಲಿ ಕೊಟ್ಟಿದ್ದಾರೆ, ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಸೊ ನೀವು ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ಸೊ ಪಿ ವಿ ರೇಷಿಯೋ ಮತ್ತೆ ಸೇಲ್ಸ್ ಏನಾಯ್ತು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಯ್ತು, ರೈಟ್? ಆಗ ಏನ್ ಮಾಡ್ತೀರಾ? ಪಿ ವಿ ರೇಷಿಯೋ ಇಂಟು ಸೇಲ್ಸ್ 5. ಸೊ ಫಸ್ಟ್ ಒನ್ಗೆ ಯಾವ್ದಾಗುತ್ತೆ ಆನ್ಸರ್ ಹೋಗಿದ್ರೆ ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ನಿಮ್ಗೆ ಬ್ರೇಕ್ ಇವನ್ ಸೇಲ್ಸ್ ಕೇಳಿದ್ದಾರೆ. ಸೊ ಬ್ರೇಕ್ ಇವನ್ ಸೇಲ್ಸ್ಗೆ ಫಾರ್ಮುಲಾ ಏನಾಗ್ತೀರಾ? ಬ್ರೇಕ್ ಇವನ್ ಪಾಯಿಂಟ್ ಸೇಲ್ಸ್ಗೆ ಎಸ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ನಿಮಗೆ ಕ್ವೆಶನ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಕೇಳ್ತಾ ಇದ್ದಾರಾ? ಹೌದು, ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಕೇಳ್ತಾ ಇದ್ದಾರೆ. ಸೊ ದಟ್ಸ್ ವೈ ಫಿಕ್ಸ್ಡ್ ಕಾಸ್ಟ್ ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಪಿ ವಿ ರೇಷಿಯೋ ಇಂಟು ಬ್ರೇಕ್ ಇವನ್ ಸೇಲ್ಸ್, ಯು ಗೆಟ್ ಫಿಕ್ಸ್ಡ್ ಕಾಸ್ಟ್. ಸೊ ದಿಸ್ ಇಸ್ ಒನ್, ದಿಸ್ ಬಿ ಗೆ ಫಿಕ್ಸ್ಡ್ ಕಾಸ್ಟ್ ಇಸ್ ರೈಟ್. ಸೊ ನೆಕ್ಸ್ಟ್ ಪಿ ವಿ ರೇಷಿಯೋ ಇಂಟು ಮಾರ್ಜಿನ್ ಆಫ್ ಸೇಫ್ಟಿ ಕೇಳ್ತಾ ಇದ್ದಾರೆ. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾ ಗೊತ್ತಲ್ವಾ? ಸೊ ವಾಟ್? ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ನಿಮ್ಗೆ ಕೇಳ್ತಾ ಇರೋದೇನು? ಪ್ರಾಫಿಟ್. ನೋಡಿ ಇಲ್ಲಿ ಪ್ರಾಫಿಟ್ ಕೇಳ್ತಾ ಇದ್ದಾರೆ. ಸೊ ಪ್ರಾಫಿಟ್ ಕೇಳ್ತಾ ಇದ್ರೆ ಥರ್ಡ್ ಒನ್ಗೆ ಆನ್ಸರ್ ಯಾವುದು? ಸೆಕೆಂಡ್ ಒನ್, ಲಿಸ್ಟ್ ಬಿ ಅಲ್ಲಿ. ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ ರೇಷಿಯೋ ಕೇಳ್ತಾ ಇದ್ದಾರೆ. ಸೊ ಏನ್ ಮಾಡ್ತೀರಾ? 1 ಮೈನಸ್ ಪಿ ವಿ ರೇಷಿಯೋನ ಮಾಡ್ತೀರಾ. ಸೊ 1 ಮೈನಸ್ ಪಿ ವಿ ರೇಷಿಯೋ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ವೇರಿಯಬಲ್ ಕಾಸ್ಟ್ ರೇಷಿಯೋ ಸಿಗುತ್ತೆ. ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್. ಈ ಫಾರ್ಮುಲಾ ಕಲಿತ್ರೆ ಇದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವ್ದು ಆನ್ಸರ್ ಅಂತ. ಸೊ ಬಟ್ ನಿಮ್ಗೆ ಫಾರ್ಮುಲಾಸ್ ಗೊತ್ತಿರ್ಬೇಕು. ಸೊ ಫಸ್ಟ್ ನೀವು ಎಲ್ಲಿಂದ ಬರ್ಬೇಕಂದ್ರೆ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಇಂದ ಬರ್ಬೇಕು. ಸೊ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಹೆಂಗ್ ಬರೀತೀರಾ? ಸೇಲ್ಸ್, ಫ್ರಮ್ ಸೇಲ್ಸ್ ಯು ಡಿಡಕ್ಟ್ ವೇರಿಯಬಲ್ ಕಾಸ್ಟ್, ಯು ಗೆಟ್ contribution per unit and minus fixed cost na less ಮಾಡಿದಾಗ ನಿಮಗೆ ಏನು ಬರುತ್ತೆ? ಪ್ರಾಫಿಟ್ ಆರ್ ಲಾಸ್. ನೆಕ್ಸ್ಟ್ ನಿಮಗೆ ಪಿ ವಿ ರೇಷಿಯೋ ಅಂದ್ರೆ ಏನು? ಸೊ ಮತ್ತೆ ಅದರಲ್ಲಿ ಬರುವಂತ ಎಲ್ಲ ಫಾರ್ಮುಲಾಸ್ ಗೊತ್ತಿರಬೇಕಿರುತ್ತೆ. ಅಂಡ್ ಬ್ರೇಕ್ ಇವನ್ ಪಾಯಿಂಟ್,
ಸೇಲ್ಸ್ ಅಲ್ಲಿ ಕಂಡುಹಿಡಿಯೋದು ಇಟ್ ಮೀನ್ಸ್ ವ್ಯಾಲ್ಯೂ ಅಲ್ಲಿ ಕಂಡುಹಿಡಿಯೋದು ಯೂನಿಟ್ಸ್ ಅಲ್ಲಿ ಕಂಡುಹಿಡಿಯೋದು ಎರಡು ಗೊತ್ತಿರಬೇಕಿರುತ್ತೆ. ಸೊ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಇನ್ ದ ಕೇಸ್ ಆಫ್ ಸೇಲ್ಸ್. ಇನ್ ದ ಕೇಸ್ ಆಫ್ ಯೂನಿಟ್ ಅಂತ ಬಂದಾಗ ಪಿ ವಿ ರೇಷಿಯೋ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಸೊ ನೋಡಿ ನ್ಯೂಮರೇಟರ್ ಏನು ಚೇಂಜ್ ಆಗಿಲ್ಲ, ಬರೀ ಡಿನಾಮಿನೇಟರ್ ಮಾತ್ರ ಚೇಂಜ್ ಆಗಿದೆ. ನೆಕ್ಸ್ಟ್ ಅದೇ ತರ ಮಾರ್ಜಿನ್ ಆಫ್ ಸೇಫ್ಟಿ ಇನ್ ಸೇಲ್ಸ್ ಅಲ್ಲೂ ಫೈಂಡ್ ಔಟ್ ಮಾಡೋದು ಗೊತ್ತಿರಬೇಕು, ಯೂನಿಟ್ ಅಲ್ಲೂ ಗೊತ್ತಿರಬೇಕು. ಸೊ ಸೇಲ್ಸ್ ಅಲ್ಲಿ ಏನ್ ಮಾಡ್ತೀರಾ, ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಮಾಡ್ತೀರಾ. ಸೊ ಯೂನಿಟ್ಸ್ ಅಂತ ಬಂದಾಗ ಏನ್ ಮಾಡ್ತೀರಾ, ಪ್ರಾಫಿಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ನೋಡಿ ಡಿನಾಮಿನೇಟರ್ ಅಲ್ಲಿ ಬ್ರೇಕ್ ಇವನ್ ಸೇಲ್ಸ್ ಅಲ್ಲಿ ಆಗಿರ್ಬೋದು, ಮಾರ್ಜಿನ್ ಆಫ್ ಸೇಫ್ಟಿ ಡಿನಾಮಿನೇಟರ್ ಸೇಮ್. ಸೊ ನ್ಯೂಮರೇಟರ್ ಮಾತ್ರ ಪ್ರಾಫಿಟ್ ಬರ್ತಾ ಇದೆ. ಸೊ ಸೇಲ್ಸ್ ಅಲ್ಲಾಗ್ಲಿ ಯೂನಿಟ್ ಅಲ್ಲಾಗ್ಲಿ ಪ್ರಾಫಿಟ್ ಇರುತ್ತೆ. ನಾವು ಫಸ್ಟ್ ಆಯ್ತು ಅಂತ ಅನ್ಕೊಂಡಿದ್ದೀವಿ. ಸೊ ದಟ್ಸ್ ಮೈ ಆನ್ಸರ್ ಇಸ್ ಬಿ ಇಸ್ ದ ರೈಟ್. It's very easy. So next ಬಂದು 11th one, that is different measures the degree of monopoly power in terms of. Yes, different measures monopoly power ನ ಕೇಳ್ತಾ ಇದ್ದಾರೆ. ಸೊ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಎಲ್ಲಿ monopoly power ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. The first one is income elasticity of demand, promotional elasticity of demand, price cross elasticity of demand, and advertising elasticity of demand. This is all options. So naane highlight madidini, price cross elasticity of demand is the right answer. So hege, so hangare income elasticity of demand andre ಏನು ಮಾ. So ನೋಡಿ, so how much demand changes when the income changes. ಅಂದ್ರೆ ಒಬ್ಬ ಮಿಸ್ಟರ್ ಎ ಅಂತ ಅನ್ಕೊಳ್ಳೋಣ. ಸೊ ಮಿಸ್ಟರ್ ಎ ಏನಾದ್ರು 1 lakh ಸ್ಯಾಲರಿ ತಗೋತಿದ್ದಾನೆ ಅಂತ ಅನ್ಕೊಳ್ಳೋಣ. ಸೊ ಮಿಸ್ಟರ್ ಎದು ಸ್ಯಾಲರಿ ಇನ್ಕ್ರೀಸ್ ಆಗಿದೆ, 1,50,000 ಗೆ ಇನ್ಕ್ರೀಸ್ ಆಗಿದೆ ಅಂತಂದಾಗ ಸೊ ಅವನದು ಪರ್ಚೇಸ್ ಮಾಡುವಂತ ಪವರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ರೈಟ್, ಅವನೇನ್ ಮಾಡ್ತಾನೆ, ತನ್ನ ಇನ್ಕಮ್ ಜಾಸ್ತಿ ಆಗಿದೆ ಅಂತಾನೆ ಆದ ತಕ್ಷಣ ಅವನಿಗೂ ಪರ್ಚೇಸ್ ಮಾಡೋ ಪವರ್ ಕೂಡ ಜಾಸ್ತಿ ಆಗುತ್ತೆ, ಅವ್ನು ಜಾಸ್ತಿ ಪರ್ಚೇಸ್ ಮಾಡ್ತಾನೆ. ಸೊ ದಟ್ ಈಸ್ ವಾಟ್ ಕಾಲ್ ಇಟ್ ಆಸ್ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಸೊ ಎಕ್ಸಾಂಪಲ್ ನೋಡಿ, ಇಫ್ ಅ ಪೀಪಲ್ ಇನ್ಕಮ್ ಗೋಸ್ ಅಪ್ ಅಂಡ್ ದೇ ಬೈ ಮೋರ್ ಕಾಸ್ಟ್, car have positive income elasticity. This measures consumer behavior with income, not a monopoly power. So ಇದಕ್ಕೂ monopoly power ಗುನು ಇಲ್ಲಿ ಕ್ವೆಶ್ಚನ್ ಅಲ್ಲಿ ಕೇಳಿರುವಂತ monopoly power ಗುನು ಸಂಬಂಧನೇ ಇಲ್ಲ. ಓಕೆ, this measures income elasticity of demand ಏನನ್ನ ಮೆಷರ್ಸ್ ಮಾಡ್ತಾ ಇದೆ, this measures consumer behavior with income. ಅಂದ್ರೆ ಅವನ ಇನ್ಕಮ್ ಜಾಸ್ತಿ ಆದಂಗೆ ಅವನದು ಪರ್ಚೇಸಿಂಗ್ ಪವರ್ ಏನಾಗುತ್ತೆ ಅಂಡ್ ಅವನ ಇನ್ಕಮ್ ಕಮ್ಮಿ ಆಗ್ತಿದ್ದಂಗೆ ಅವನ ಪರ್ಚೇಸಿಂಗ್ ಪವರ್ ಏನಾಗುತ್ತೆ. ಸೊ ಈ ತರ ರಿಲೇಶನ್ಶಿಪ್ ನ ಹೊಂದಿರುವಂತದ್ದು ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ನೆಕ್ಸ್ಟ್ ಬಂದು ಪ್ರಮೋಷನಲ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಇದೇನ್ ಹೇಳುತ್ತೆ ಅಂದ್ರೆ, ಶೋ ಹೌ ಡಿಮ್ಯಾಂಡ್ ಚೇಂಜಸ್ ವೆನ್ ಅ ಫರ್ಮ್ ಇನ್ಕ್ರೀಸ್ ಸೇಲ್ಸ್ ಪ್ರಮೋಷನ್ಸ್. ಅಂದ್ರೆ ಫರ್ಮ್ ಏನಾದ್ರು ಲೈಕ್ ಡಿಸ್ಕೌಂಟ್ ಕೊಡೋದಾಗಿರ್ಬೋದು, ಆಫರ್ಸ್ ಕೊಡೋದಾಗಿರ್ಬೋದು, ಸೊ ಈ ತರ ಒಂದ್ ಏನಾದ್ರು ಸೇಲ್ಸ್ ಪ್ರಮೋಷನ್ಸ್ ಮಾಡಿ ಫರ್ಮ್ ಏನಾದ್ರು ಸೇಲ್ಸ್ ಪ್ರಮೋಷನ್ಸ್ ನ ಇನ್ಕ್ರೀಸ್ ಮಾಡಿದ್ರೆ ಸೊ ಡಿಮ್ಯಾಂಡ್ ಏನಾಗುತ್ತೆ, ಕಂಪನಿ ಸೇಲ್ಸ್ ಪ್ರಮೋಷನ್ ಇನ್ಕಮ್ ಜಾಸ್ತಿ ಮಾಡಿದ್ರೆ ಡಿಮ್ಯಾಂಡ್ ಏನಾಗುತ್ತೆ, ಡಿಮ್ಯಾಂಡ್ ಅಲ್ಲಿ ಯಾವ ತರ ಚೇಂಜಸ್ ಆಗುತ್ತೆ ಅನ್ನೋದನ್ನ ಹೇಳದೆ ಪ್ರಮೋಷನಲ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಫಾರ್ ಎಕ್ಸಾಂಪಲ್ ನೋಡಿ, ಇಫ್ ಅ ಸ್ಟೋರ್ ರನ್ ಎ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಅಂಡ್ ಡಿಮ್ಯಾಂಡ್ ಡಬಲ್. ಸೊ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತಂದ್ರೆ ಡಿಮ್ಯಾಂಡ್ ಏನಾಗುತ್ತೆ, ಮಾಮೂಲಿ ಇದಕ್ಕಿಂತ ಡಬಲ್ ಆಗುತ್ತೆ. ಸೊ ಡಿಮ್ಯಾಂಡ್ ಇಸ್ ಐಲಿ ಪ್ರಮೋಷನಲ್ elasticity. So it's completely related on marketing efforts. Marketing efforts is nothing but a promotional sales promotions. It's not related with monopoly power. So next D option ನೋಡ್ಬಿಡೋಣ. So advertising elasticity of demand ಅಂದ್ರೆ ಏನು ಅಂದ್ರೆ, it shows the demand changes when advertising spending changes. ನೋಡಿ, if a company increase had budget, ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ ಬಜೆಟ್ ಅನ್ನ ಜಾಸ್ತಿ ಮಾಡಿದ್ರೆ, ಅಂದ್ರೆ ಮೊದಲು 25 lakhs ಖರ್ಚು ಮಾಡ್ತಾ ಇದ್ರೆ ಇವಾಗ 15 lakh ಖರ್ಚು ಮಾಡ್ತಾ ಇದೆ ಅಂದ್ರೆ ಸೇಲ್ಸ್ ಕೂಡ 20% ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನೇ ಡಿಮ್ಯಾಂಡ್ ಅಡ್ವರ್ಟೈಸಿಂಗ್ ಎಲಾಸ್ಟಿಸಿಟಿ ಅನ್ನೋದು. ಸೊ ದಿಸ್ ಮೆಜರ್ಸ್ ಅಡ್ವರ್ಟೈಸಿಂಗ್ ಎಫೆಕ್ಟಿವ್ನೆಸ್. ಅಂದ್ರೆ ಅಡ್ವರ್ಟೈಸ್ ಜಾಸ್ತಿ ಆದಂಗೆನೆ ಸೊ ಅವ್ರ ಸೇಲ್ಸ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಅಡ್ವರ್ಟೈಸ್ನೇ ಮಾಡಲಿಲ್ಲ, ಕಡಿಮೆ ಆಗಿದೆ ಅಡ್ವರ್ಟೈಸ್ ಅಂದ್ರೆ ಸೇಲ್ಸ್ ಕೂಡ ಡಿಕ್ರೀಸ್ ಆಗುತ್ತೆ. ಓಕೆ, ಇಟ್ಸ್ ನಾಟ್ ರಿಲೇಟೆಡ್ ವಿತ್ ಮೊನೋಪಲಿ ಪವರ್. ಸೊ ಬಟ್ ಮೊನೋಪಲಿ ಪವರ್ ರಿಲೇಟೆಡ್ to cross elasticity of
demand. ಅಂದ್ರೆ show how demand for one product changes when the prices of another. ಒಂದು ಪ್ರಾಡಕ್ಟ್ ನ ಪ್ರೈಸ್ ಏನಾದ್ರೂ ಚೇಂಜ್ ಆದ್ರೆ ಸೊ ಇನ್ನೊಂದು ಪ್ರಾಡಕ್ಟ್ ಗೆ ಅದು ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ. ದಿಸ್ ಇಸ್ ವಾಟ್ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಫ್ ಅ ಪೆಪ್ಸಿ ಪ್ರೈಸ್ ಗೋಸ್ ಅಪ್, ಏನಾದ್ರೂ ಪೆಪ್ಸಿ ಪ್ರೈಸ್ ಇನ್ಕ್ರೀಸ್ ಆಗಿದ್ರೆ ಪೀಪಲ್ ಏನ್ ಮಾಡ್ತಾರೆ, ಕೋಕ್ ಮೋರ್, ಬೈ ಕೋಕ್ ಮೋರ್ ಅಂತಂದ್ರೆ ಪೆಪ್ಸಿ ಪ್ರೈಸ್ ಜಾಸ್ತಿ ಆದ್ರೆ ಪೀಪಲ್ ಶಿಫ್ಟ್ ಆಗ್ಬಿಡ್ತಾರೆ ಆಟೋಮೆಟಿಕ್ಲಿ ಕೋಕ್ಗೆ. ಓಕೆ, ಸೊ ಪೆಪ್ಸಿ ಮತ್ತೆ ಕೋಕು ತುಂಬಾ ಹೈಲಿ ಕ್ರಾಸ್ ಎಲಾಸ್ಟಿಸಿಟಿ ಅನ್ನ ಹೊಂದಿರುವಂತದ್ದು. ಸೊ ಯಾವಾಗ ಫರ್ಮ್ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಅನ್ನ ಹೊಂದಿರುತ್ತೆ ಅಂದ್ರೆ ಒಂದೇ ತರದ್ದು ಇನ್ನೊಂದು ಪ್ರಾಡಕ್ಟ್ ಇದೆ ಇಲ್ಲಿ. ಈಗ ಪೆಪ್ಸಿನೂ ಅದೇ ತರ ಸ್ಪಿರಿಟ್ ಇರುತ್ತೆ, ಸೊ ಕೋಕ್ ಕೂಡ ಅದೇ ತರ ಇರುತ್ತೆ ಅಂತಂದಾಗ ಪೆಪ್ಸಿ ಪ್ರೈಸ್ ಇನ್ಕ್ರೀಸ್ ಆದ್ರೆ ಜನ ಇದನ್ನ ತಗೊಳ್ದೇನೆ ಕೋಕೋಕ್ ಶಿಫ್ಟ್ ಆಗ್ತಾರೆ, ರೈಟ್. ಸೊ ಈ ತರ ಒಂದೇ ತರ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಬಂದಾಗ ಮೊನೋಪೊಲಿ ಪವರ್ ಅಂತಕ್ಕಂಥದನ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದನ್ನೇ ಪ್ರಿಫರ್ ಯೂಸರ್ ದಿಸ್ ಬಿಕಾಸ್ ಇಟ್ ಶೋ ದ ಫರ್ಮ್ ಪ್ರಾಡಕ್ಟ್ ಆಸ್ ಕ್ಲೋಸ್ ಸಬ್ಸ್ಟಿಟ್ಯೂಟ್, ಸೊ ಲೆಸ್ ಮೊನೋಪೊಲಿ ಪವರ್. ಸೊ ಅಂದ್ರೆ ಏಕಸ್ವಾಮ್ಯ ಅಧಿಕಾರವನ್ನ ತಗೊಂಡ್ ಬರೋದಕ್ಕೆ ಪ್ರೈಸ್ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದ್ರೆ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಇದ್ದಾಗ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಮೊನೋಪೊಲಿ ಪವರ್ ಇಲ್ಲಿ ಬರುವಂತದ್ದು ಹಂಗಂದ್ರೆ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಲ್ಲಿ ಬರುವಂತದ್ದು. ಲೆಸ್ ಮೊನೋಪೊಲಿ ಪವರ್ ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಪ್ರಾಡಕ್ಟ್ ಒಂದೇ ತರದ್ದು ಮಾರ್ಕೆಟ್ ಅಲ್ಲಿ ಇದ್ದಾಗ ಮೊನೋಪೊಲಿ ಪವರ್ ನ ಕ್ರಿಯೇಟ್ ಮಾಡೋದಕ್ಕೆ ಆಗಲ್ಲ. ಸೊ ಅವನೇನಾದ್ರೂ ಪೆಪ್ಸಿ ಮ್ಯಾನುಫ್ಯಾಕ್ಚರ್ ಏನಾದ್ರು ತನ್ನ ಇಷ್ಟ ಬಂದಂಗೆ ಪ್ರೈಸ್ ನ ಪೆಪ್ಸಿಲಿ ಜಾಸ್ತಿ ಮಾಡಿದ್ರೆ, ಈಗ 20 rupees ಇದೆ ಅಂತಂದ್ರೆ ಅದನ್ನ ದಿಢೀರ್ ಅಂತ ಒಂದು 40 rupees ಮಾಡಿದ್ರೆ ಜನ ಬಿಟ್ಟೆ ಬಿಡ್ತಾರೆ, ಕೋಕೋ ಶಿಫ್ಟ್ ಆಗ್ತಾರೆ. ಸೊ ದಿಸ್ ಇಸ್ ವಾಟ್ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. Yes. Next ಬಂದು the optimum size of a firm can exist. First you should understand what is the optimum size of a firm. The optimum size ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಅಂತಂದ್ರೆ ನೋಡಿ, optimum size ಅಂದ್ರೆ best size of the firm. It means the firm produce goods at the lowest possible cost per unit and get maximum efficiency. ತುಂಬಾ ಲೋಯೆಸ್ಟ್ ಪಾಸಿಬಲ್ ಕಾಸ್ಟ್ ಪರ್ ಯೂನಿಟ್ ಅಲ್ಲಿ ಗುಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತದ್ದು ಮತ್ತೆ ಮ್ಯಾಕ್ಸಿಮಮ್ ಎಫಿಷಿಯನ್ಸಿನ ತಗೊಳ್ಳುವಂತದ್ದು. ದಿಸ್ ಇಸ್ ವಾಟ್ ಆಪ್ಟಿಮಮ್ ಸೈಜ್. ಓಕೆ, ಫಾರ್ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಫ್ ಬೇಕರಿ ಪ್ರೊಡ್ಯೂಸ್ 100 ಕೇಕ್ ಪರ್ ಡೇ, ದ ಕಾಸ್ಟ್ ಪರ್ ಕೇಕ್ 30 rupees. ಏನಾದ್ರೂ 100 ಕೇಕ್ಸ್ ನ ಕಂಪನಿ ಬೇಕರಿ ಪ್ರೊಡ್ಯೂಸ್ ಮಾಡ್ತಾ ಇದೆ 100 ಕೇಕ್ಸ್ ನ ಅಂದ್ರೆ, ಸೊ ಒಂದು ಕೇಕ್ಗೆ ಕಾಸ್ಟ್ ಎಷ್ಟು ಇನ್ಕರ್ ಆಗ್ತಾ ಇದೆ, 30 rupees ಇನ್ಕರ್ ಆಗ್ತಾ ಇದೆ. ಇಫ್ ಇಟ್ ಈಸ್ ಪ್ರೊಡ್ಯೂಸ್ 200 ಕೇಕ್ಸ್ ಪರ್ ಡೇ, ದ ಕಾಸ್ಟ್ ಪರ್ ಕೇಕ್ ಫಾಲ್ಸ್ ಟು 20. ನಮ್ ಹೆಂಗೆ? ಸೊ ಯಾಕೆ ಅಂದ್ರೆ ಅವರು ಜಾಸ್ತಿ ಪ್ರೊಡಕ್ಷನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಯಾವಾಗಲೂ ಅಷ್ಟೇ ಬಲ್ಕ್ ಆಗಿ ತಗೊಂಡ್ರೆ ನಿಮ್ ಪ್ರೈಸ್ ಏನಾಗುತ್ತೆ, ಕಡಿಮೆ ಬೀಳುತ್ತೆ. ಸೊ ಈ ಒಂದು 200 ಕೇಕ್ಸ್ ಆ ಪಾಯಿಂಟ್ ಇರುತ್ತಲ್ಲ, ಅವಾಗ ಬೇಕರಿ ಆಪ್ಟಿಮಮ್ ಸೈಜ್ ನ ರೀಚ್ ಮಾಡುತ್ತೆ ಅಂತ ಅರ್ಥ, ರೈಟ್. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ದಿಸ್ ಇಸ್ ವಾಟ್ ಆಪ್ಟಿಮಮ್ ಸೈಜ್ ಆಫ್ ಅ ಫರ್ಮ್. ಸೊ ಇದು ಎಲ್ಲಿ ಎಕ್ಸಿಸ್ಟ್ ಆಗಿದೆ ಅಂತಂದ್ರೆ ಇದೆಲ್ಲಾ ಕಡೆನೂ ಇದೆ. ಮೊನೋಪೊಲಿಲು ಪರ್ಫೆಕ್ಟ್ ಕಾಂಪಿಟೇಷನ್ಸ್ ಎಲ್ಲಾ ಮಾರ್ಕೆಟಿಂಗ್ ಸ್ಟ್ರಕ್ಚರ್ ಅಲ್ಲೂ ಇದೆ, ಬಟ್ ಇನ್ಪರ್ಫೆಕ್ಟ್ ಕಾಂಪಿಟೇಷನ್ಸ್ ಅಲ್ಲಿ ಇದು ಇದೆ ಅಂತ ಹೇಳ್ತಿದ್ದಾರೆ. ಬಿಕಾಸ್ ರಾಬಿನ್ಸನ್ ಅಂತಕ್ಕಂಥವನು ಇನ್ಪರ್ಫೆಕ್ಟ್ ಕಾಂಪಿಟೇಷನ್ಸ್ ಅಲ್ಲಿ ಸೊ ಈ ಆಪ್ಟಿಮಮ್ ಸೈಜ್ ಆಫ್ ಅ ಫರ್ಮ್ ಅಂತಕ್ಕಂಥ ಕಾನ್ಸೆಪ್ಟ್ ನ ಈ ರಾಬಿನ್ಸನ್ ಅಂತಕ್ಕಂಥವ್ರು ಇನ್ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. So that's why option C is the right answer under the imperfect competition. Okay. So yes. Next statement ನೋಡಿ, question number 30. ಈಗ statement wise questions ತುಂಬಾ ಜಾಸ್ತಿ ಆಗಿದೆ ಕೆಸೆಟ್ ಮತ್ತೆ ನೆಟ್ ಅಲ್ಲಿ. So perfect competition is a myth and monopolistic competition is fact of right. It's absolutely right. Okay, so statement second ಏನ್ ಹೇಳ್ತಾ ಇದೆ ನೋಡಿ, ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ಸ್ ಪ್ರಾಡಕ್ಟ್ ಆರ್ ಹೋಮೋಜಿನಿಯಸ್, ಇನ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ಸ್ ಪ್ರಾಡಕ್ಟ್ ಆರ್ ಡಿಫ್ರೆನ್ಶಿಯೇಟೆಡ್ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ಆಲ್ಸೋ ರೈಟ್. ಸೊ ಹೇಳ್ತೀನಿ ಯಾಕೆ ಅಂತ. ಪೋಸ್ಟ್ ಸ್ಟೇಟ್ಮೆಂಟ್ ಆರ್ ರೈಟ್, ಇಟ್ಸ್ ನೋ ಡೌಟ್. ಪರ್ಫೆಕ್ಟ್ ಕಾಂಪಿಟೇಷನ್ಸ್ ಮೆತ್ತಾಗಿದೆ ಅಂದ್ರೆ ಅನ್ರಿಯಲಿಸ್ಟಿಕ್, ಅದನ್ನ ಪ್ರೆಸೆಂಟ್ ಅಲ್ಲಿ ಇಲ್ಲ, ಅದು
ಸೊ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ಸ್ ಅಂದ್ರೆ ಫ್ಯಾಕ್ಟ್ ಆಫ್ ಲೈಫ್, ರಿಯಲಿಸ್ಟಿಕ್ ಆಗಿದೆ ಅದು. ಓಕೆ, ಸೊ ಪರ್ಫೆಕ್ಟ್ ಕಾಂಪಿಟೇಷನ್ಸ್ ಅಸಂಪ್ಷನ್ಸ್ ನೋಡ್ಕೊಂಡ್ರೆ ನೀವು ಸೊ ಗೊತ್ತಾಗುತ್ತೆ ನಿಮಗೆ. ಇನ್ಫಿನಿಟ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಇರ್ತಾರೆ. ಸೊ ಐಡೆಂಟಿಕಲ್ ಪ್ರಾಡಕ್ಟ್ಸ್ ಇರುತ್ತಂತೆ. ಸೊ ನಂಬರ್ ಆಫ್ ಬಯರ್ಸ್ ಮತ್ತೆ ಸೆಲ್ಲರ್ಸ್ ಇನ್ಫಿನಿಟ್, ಅಂದ್ರೆ ನೀವು ಕೌಂಟೇ ಮಾಡೋದಕ್ಕಾಗಲ್ಲ, ಅಷ್ಟು ಜನ ಇರ್ತಾರಂತೆ. ಪ್ರಾಡಕ್ಟ್ಸ್ ಎಲ್ಲ ಐಡೆಂಟಿಕಲ್. ಐಡೆಂಟಿಕಲ್ ಅಂದ್ರೆ ಹೋಮೋಜಿನಿಯಸ್. ಓಕೆ, ಪರ್ಫೆಕ್ಟ್ ನಾಲೆಜ್ ಇರುತ್ತಂತೆ, ಅಂದ್ರೆ ರ್ಯಾಷನಲ್ ಆಗಿರ್ತಾರೆ ಕನ್ಸ್ಯೂಮರ್ಸ್ ಅಂತ, ಅವ್ರಿಗೆ ಅವೇರ್ನೆಸ್ ಇರುತ್ತೆ ಪ್ರಾಡಕ್ಟ್ ಬಗ್ಗೆ ಅಂತ. ಸೊ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಅನ್ರಿಯಲಿಸ್ಟಿಕ್ ಇನ್ ದ ವರ್ಲ್ಡ್. ಇನ್ ರಿಯಾಲಿಟಿ ಅಟ್ ಪ್ರೆಸೆಂಟ್ ಯಾವ ತರ ಇದೆ ಅಂದ್ರೆ ಮೋಸ್ಟ್ ಮಾರ್ಕೆಟ್ ಆರ್ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್, ನಾಟ್ ಹೋಮೋಜಿನಿಯಸ್ ಪ್ರಾಡಕ್ಟ್. ಅದು ಬ್ರ್ಯಾಂಡ್ ಆಗಿರಲಿ, ಸ್ಟೈಲ್ಸ್ ಆಗಿರಲಿ, ಪ್ಯಾಕೇಜಿಂಗ್ ಆಗಿರಲಿ, ಸೊ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆನ್ಶಿಯೇಟೆಡ್ ಆಗಿರುತ್ತೆ. ಯಾವ ಪ್ರಾಡಕ್ಟ್ ಕೂಡ ಐಡೆಂಟಿಕಲ್ ಆಗಿ ಅಥವಾ ಹೋಮೋಜಿನಿಯಸ್ ಆಗಿ ಇರಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಅಬೌಟ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್. ಸೊ ಎಸ್, ಫಾರ್ ಎಕ್ಸಾಂಪಲ್ ನೋಡಿ, ಸೊ ನೀವು ಪರ್ಫೆಕ್ಟ್ ಕಾಂಪಿಟೇಷನ್ಸ್ಗೆ ಕ್ಲೋಸ್ ಎಕ್ಸಾಂಪಲ್ ಅಂತಂದ್ರೆ ವಿಟ್ ಮಾರ್ಕೆಟ್. ಸೊ ಗೋಧಿನ ಅವರು ಪರ್ಚೇಸ್ ಮಾಡಿದ್ದಾರೆ ಅಂತಂದ್ರೆ, ಬಟ್ ಸ್ಟಿಲ್ ನಾಟ್ ಫುಲ್ಲಿ ಎಕ್ಸಿಸ್ಟೆನ್ಸ್, ಬಟ್ ನಿಮ್ಗೆ ಅದು ಫಾರ್ಮರ್ ಇಂದ ತಗೊಂಡಾಗ ಬರುತ್ತೆ. ಇಲ್ಲಿ ಎಕ್ಸಾಂಪಲ್ ಬರುತ್ತೆ ಹೇಳ್ತೀನಿ. ನೆಕ್ಸ್ಟ್ ಟೂತ್ ಪೇಸ್ಟ್ ಮಾರ್ಕೆಟ್ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಆನ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ಸ್. ಲೈಕ್ ಟೂತ್ ಪೇಸ್ಟ್ ಮಾರ್ಕೆಟ್ ಅಂದ್ರೆ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ ಬರುತ್ತೆ, ಕೋಲ್ಗೇಟ್, ಪಿಪ್ಸೋಡೆಂಟ್, ಡಾಬರ್, ಲೈಕ್ ದಟ್. ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಬಂದಾಗ ಇಟ್ಸ್ ಹೋಮೋಜಿನಿಯಸ್. ನೋಡಿ, in second statement is also right. So perfect competition is homogeneous, monopolistic is differentiated product. Perfect competitions ಅಂತ ಬಂದಾಗ all product are exactly same. For example 1 kg wheat ಅಂತ ತಗೋತಿದ್ದೀರಾ ನೀವು ಯಾವ್ದಾದ್ರು ಫಾರ್ಮರ್ ಇಂದ ಅಂತಂದ್ರೆ ಇಟ್ಸ್ ಐಡೆಂಟಿಕಲ್. ಸೊ ಗೋಧಿ ತಗೋತಿದ್ದೀರಾ ಅಂತಂದ್ರೆ, ಇಲ್ಲ ಅಕ್ಕಿ ತಗೋತಾ ಇದ್ದೀರಾ ಅಂತಂದ್ರೆ ಇಟ್ಸ್ ಹೋಮೋಜಿನಿಯಸ್, ಐಡೆಂಟಿಕಲ್ ಆಗಿರುತ್ತೆ. ಬಟ್ ಈಗ ಅದು ಫುಲ್ಲಿ ಇಲ್ಲ, ಸೊ ಅದರಲ್ಲೂ ಡಿಫ್ರೆನ್ಶಿಯೇಟೆಡ್ ಮಾಡಿದ್ದಾರೆ. ಓಕೆ, ಸೊ ಮೊನೋಪೊಲಿ ಅದಕ್ಕೆ ಮೆತ್ ಅಥವಾ ಅನ್ರಿಯಲಿಸ್ಟಿಕ್ ಇನ್ ದ ವರ್ಲ್ಡ್ ಅಂತ ಹೇಳುವಂಥದ್ದು. ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ಸ್ ಅಂತ ಬಂದಾಗ ಪ್ರಾಡಕ್ಟ್ ಆರ್ ಸಿಮಿಲರ್ ಬಟ್ ಡಿಫ್ರೆನ್ಶಿಯೇಟೆಡ್ ಥ್ರೂ ಬ್ರ್ಯಾಂಡ್, ಸ್ಟೈಲ್, ಫೀಚರ್ಸ್, ವೈಡ್. ಪ್ರಾಡಕ್ಟ್ ಸೇಮ್ ಇರುತ್ತೆ. ಈಗ ಸೋಪ್ ಅಂತ ಬಂದ್ರೆ ಸೋಪೇನೆ ಅದು, ಅದೆಲ್ಲ ಏನು ಚಂದಿಲ್ಲ. ಬಟ್ ಡಿಫ್ರೆನ್ಶಿಯೇಟ್ ಆಗೋದು ಯಾವ್ದ್ರಲ್ಲಿ, ಅದರ ಬ್ರ್ಯಾಂಡ್ ಅಲ್ಲಿ, ಸ್ಟೈಲ್ಸ್ ಅಲ್ಲಿ, ಫೀಚರ್ಸ್ ಅಲ್ಲಿ, ಕ್ವಾಲಿಟಿ. This is called what? Monopolistic competitions. ನೋಡಿ, ಪೆಟ್ರೋಲ್ ಫ್ರಮ್ ಡಿಫ್ರೆಂಟ್ ಪಂಪ್ಸ್ ಇಂದ ನೀವು ಪೆಟ್ರೋಲ್ ಅನ್ನ ತಗೊಂಡಾಗ ಇಟ್ ವಿಲ್ ಬಿ ಹೋಮೋಜಿನಿಯಸ್, ಪೆಟ್ರೋಲ್ ಅದು. ಬಟ್ ಸೋಪ್ ಅಂತ ಬಂದಾಗ ಇಟ್ ವಿಲ್ ಬಿ ಲಕ್ಸ್, ಡವ್, ಪೇರ್ಸ್, ಡಿಫ್ರೆನ್ಶಿಯೇಟೆಡ್ ಬರುತ್ತೆ. ಅದ್ರದ್ದು ಸ್ಮೆಲ್ ಆಗಿರ್ಬೋದು, ಕ್ವಾಲಿಟೀಸ್ ಆಗಿರ್ಬೋದು, ಸೊ ಅದೆಲ್ಲ ಸಾಕಷ್ಟು ಡಿಫ್ರೆನ್ಶಿಯೇಟ್ ಬರುತ್ತೆ. ಸೊ ದಟ್ಸ್ ವೈ ದಟ್ ಇಸ್ ಅ monopolistic competition. That's why both statements are right. I hope get ಆಯ್ತು ಅಂತ ಅನ್ಕೋತೀನಿ. ಸೊ ಇದೇ ತರ ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನ ಸಾಲ್ವ್ ಮಾಡಬೇಕು. ಸೊ ಹಂಗಾದ್ರೆ ಮಾತ್ರ ನಿಮ್ಮ ಎಕ್ಸಾಮ್ ಅಲ್ಲಿ ಯೂಸ್ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಕೀ ಆನ್ಸರ್ ಕ್ವೆಶನ್ ನ ನೋಡೋದು, ಕೀ ಸೆಟ್ ಕೊಟ್ಟಿರುವಂತಹ ಕೀ ಆನ್ಸರ್ ನ ನೋಡ್ಕೊಂಡು ಮುಂದೆ ಹೋದ್ರೆ ನಿಮ್ಗೆ ಅದೇನು ಬೆನಿಫಿಟ್ ಇರಲ್ಲ. ಸೊ ಅದು ಯಾಕೆ ಏನು ಅಂತ ಆ ಕಡೆ ಈ ಕಡೆ 360 ಡಿಗ್ರಿ ನೋಡಿದ್ರೆ ಖಂಡಿತ ನಿಮ್ಗೆ ಎಕ್ಸಾಮ್ ಅಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಲಾಸ್ಟ್ ಪಾಯಿಂಟ್ ಅಲ್ಲಿ ನೀವು ಇನ್ 20 days ಇದೆ ಎಕ್ಸಾಮ್. ಸೊ ಆಗ ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅನ್ನ ಈ ತರ ಸಾಲ್ವ್ ಮಾಡಿದ್ರೆ ನೀವು ಖಂಡಿತ ಕ್ರ್ಯಾಕ್ ಮಾಡ್ಬೋದು ಎಕ್ಸಾಮ್ಸ್ ನ. ಸೊ ನೆಕ್ಸ್ಟ್ ಬಂದು next 14th question. So formula for calculating marginal rate of technical substitute. So MRTS ಇದನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಯಾವ ಫಾರ್ಮುಲಾ ಅಂತ ಕೇಳ್ತಿದ್ದಾರೆ ಡೈರೆಕ್ಟ್ ಆಗಿ ಅವರೇ. That answer is B is the right answer. So delta labor divided by delta capital. ನೋಡಿ, option B is the right answer. The marginal rate technical substitute show how much of one input is means labor can be reduced when one more unit of another input, it means capital, is used while keeping output constant. ನಿಮಗೆ ಎಕ್ಸಾಂಪಲ್ ನೋಡಿದ್ರೆ ಔಟ್ಪುಟ್ ಏನಾಗಿದೆ, ಕಾನ್ಸ್ಟೆಂಟ್ ಆಗೇ ಇದೆ. ಓಕೆ, ಸೊ 1 ಯೂನಿಟ್ ನ ಲೇಬರ್ ನ ನೀವು ಜಾಸ್ತಿ ಮಾಡೋದಕ್ಕೆ, ಓಕೆ,
ಸೊ ಎಷ್ಟು ಬೇರೆ ಒಂದು ಯೂನಿಟ್ ಅನ್ನ ಅಥವಾ ಅನದರ್ ಇನ್ಪುಟ್ ಅನ್ನ ನೀವು ಕಡಿಮೆ ಮಾಡಬೇಕು. ಸೊ ಬೋತ್ ಆರ್ ಇನ್ಪುಟ್ ರೈಟ್, ಲೇಬರ್ ಮತ್ತೆ ಕ್ಯಾಪಿಟಲ್ ಬೋತ್ ಆರ್ ಇನ್ಪುಟ್. ಸೊ ನೀವು ಒಂದು ಇನ್ಪುಟ್ ಅನ್ನ ಜಾಸ್ತಿ ಮಾಡೋದಕ್ಕೆ ಸೊ ಎಷ್ಟು ಮತ್ತೊಂದು ಇನ್ಪುಟ್ ಅನ್ನ ನೀವು ರೆಡ್ಯೂಸ್ ಮಾಡಬೇಕು. ಬಟ್ ಔಟ್ಪುಟ್ ಏನ್ ಆಗಬಾರ್ದು, ಚೇಂಜ್ ಆಗಬಾರ್ದು, ಅದು ಕಾನ್ಸ್ಟೆಂಟ್ ಆಗಿ ಇರಬೇಕು. ಸೊ ಅದನ್ನ ಹೇಳುವಂಥದ್ದು ಮಾರ್ಜಿನಲ್ ರೇಟ್ ಆಫ್ ಟೆಕ್ನಿಕಲ್ ಸಬ್ಸ್ಟಿಟ್ಯೂಷನ್. So it tells how one factor substitute another in production without changing the total output. So formulas nodi, marginal product of capital divided by marginal product of labor. ನೋಡಿ ಯೂನಿಟ್ 2 ಇಂದ 3 ಗೆ ಇನ್ಕ್ರೀಸ್ ಆಗಿದೆ, ಬಿ ಅಲ್ಲಿ ಕ್ಯಾಪಿಟಲ್ ಏನಾಗಿದೆ, ರೆಡ್ಯೂಸ್ ಆಗಿದೆ. ಸೊ ಇನ್ಪುಟ್ ರೆಡ್ಯೂಸ್ ನೋಡಿ can be reduced when one more unit of another input. So but output ಮಾತ್ರ ಕಾನ್ಸ್ಟೆಂಟ್ ಆಗಿ 100 ಇದೆ. This is what call it as marginal rate of technical substitution. So second option is right. So ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. To keep output same, the firm can reduce 3 unit of capital. If it is add one more unit of labor. ಯಾರು 2 ಇಂದ 3 ಗೆ ಹೋಗಿದೆ ಅಂತಂದ್ರೆ ಕ್ಯಾಪಿಟಲ್ ಏನ್ ಮಾಡಬೇಕು, 3 ಯೂನಿಟ್ಸ್ ಅನ್ನ ರಿಡ್ಯೂಸ್ ಮಾಡಬೇಕಾಗುತ್ತೆ. ಬಟ್ ಔಟ್ಪುಟ್ ಮಾತ್ರ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಸೊ MRTS measures how easily one input like labor can replace another like capital in production without any changing output. ಔಟ್ಪುಟ್ ಅನ್ನು ಏನು ಚೇಂಜ್ ಮಾಡಿದ್ರೆ ಯಾವ ತರ ಇನ್ಪುಟ್ ಲೇಬರ್ ಇನ್ಪುಟ್ ನ ಜಾಸ್ತಿ ಮಾಡಿ ಕ್ಯಾಪಿಟಲ್ ನ ಅದಕ್ಕೆ ರಿಪ್ಲೇಸ್ ಮಾಡಿ ಔಟ್ಪುಟ್ ಅನ್ನ ಕಾನ್ಸ್ಟೆಂಟ್ ಆಗಿರ್ತಾರೆ ಅನ್ನೋದನ್ನ MRTS ಮೆಷರ್ಸ್ ಮಾಡಿದೆ. ಯೂಸ್ ಆಫ್ ದಿಸ್ ಫಾರ್ಮುಲಾ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಎಸ್, ನೆಕ್ಸ್ಟ್ ಬಂದು ದಟ್ ಇಸ್ 15th ಕ್ವೆಶ್ಚನ್, ಮ್ಯಾಚ್ ಮಾಡಿ ಅಂತ ಕೇಳಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಕಮ್ಸ್ ಇನ್ ಬಿಸ್ನೆಸ್ ಎಕನಾಮಿಕ್ಸ್. Business economics. Yes, joint demand, joint supply, derived demand and competitive demand. ನೀವು ಮ್ಯಾಚ್ ಮಾಡಬೇಕು ಲಿಸ್ಟ್ 1 ಲಿಸ್ಟ್ 3 ಗೆ. ಸೊ ಜಾಯಿಂಟ್ ಡಿಮ್ಯಾಂಡ್ ಅಂದ್ರೆ ಏನು ಅಂತ ಗೊತ್ತಿರಬೇಕು ನೋಡಿ. when two or more goods are used together to satisfy one need, it is called joint demand. ಅಂದ್ರೆ ಒಂದು ನೀಡನ್ನ, ಒಂದು ಏನು ಅವಶ್ಯಕತೆ ಇರುತ್ತೆ ನಿಮ್ದು, ಒಂದು ಡಿಸೈರ್ ಏನಿರುತ್ತೆ ಅದನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಸೊ 2 or more goods ನ ನೀವು ಒಟ್ಟಿಗೆ ಯೂಸ್ ಮಾಡಿದ್ರೆ ಸೊ ಅದನ್ನ ಏನಂತಾರೆ ಜಾಯಿಂಟ್ ಡಿಮ್ಯಾಂಡ್ ಅಂತ ಕರೀತಾರೆ. ಓಕೆ, ಈಗ ನಿಮ್ಗೆ ಕಾರ್ ಡಿಮ್ಯಾಂಡ್ ಇರುತ್ತೆ ಅಂತ ಅನ್ಕೊಳ್ಳಿ. ಕಾರ್ ಜೊತೆಗೆ ನಿಮ್ಗೆ ಪೆಟ್ರೋಲ್ ಬೇಕಲ್ವಾ? ಸೊ ಯು ನೀಡ್ ಪೆಟ್ರೋಲ್ ಟು ರನ್ ಅ ಕಾರ್, ದಟ್ ಈಸ್ ಕಾಲ್ ಇಟ್ ಆಸ್ ವಾಟ್, ಜಾಯಿಂಟ್ ಡಿಮ್ಯಾಂಡ್. ಈಗ ನೀವು ಪೆನ್ ಅನ್ನ ಯೂಸ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಇಂಕ್ ಬೇಕು. ಸೊ ಇಂಕ್ ಇಸ್ ನೀಡೆಡ್ ಫಾರ್ ಪೆನ್ ಟು ರೈಟ್, ರೈಟ್? ಸೊ ಇಫ್ ಡಿಮ್ಯಾಂಡ್ ಆಫ್ ಕಾರ್ ಇನ್ಕ್ರೀಸ್, ದ ಡಿಮ್ಯಾಂಡ್ ಫಾರ್ ಪೆಟ್ರೋಲ್ ಆಲ್ಸೋ ಇನ್ಕ್ರೀಸ್, ರೈಟ್ ಅಲ್ವಾ? ಸೊ ಪೆನ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂದ್ರೆ ಇಂಕ್ಗೂ ಡಿಮ್ಯಾಂಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ಜಾಯಿಂಟ್ ಡಿಮ್ಯಾಂಡ್. ಹೆಸರು ಹೇಳ್ತಾ ಇದೆ ಜಾಯಿಂಟ್ ಅಂತ ಅಂದ್ರೆ 2 or more ಗೂಡ್ಸ್ ನ ಒಟ್ಟಿಗೆ ಯೂಸ್ ಮಾಡುವಂತದ್ದು. ಏನಕ್ಕೆ ಅಂದ್ರೆ ಒಂದು ನೀಡನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ. ಈಗ ಪೆನ್ ಅಲ್ಲಿ ಬರಿಬೇಕು ಅನ್ನೋದು ಒಂದು ನೀಡ್ ಅಂತ ಅನ್ಕೊಳ್ಳಿ. ಸೊ ಅದಕ್ಕೆ ಜಾಯಿಂಟ್ ಆಗಿ ಯಾವ್ದು ಬರ್ತಾ ಇದೆ, ಅದ್ರ ಜೊತೆಗೇನೆ ಇಂಕ್ ಬರ್ತಾ ಇದೆ. ಸೊ ಎರಡನ್ನೂ ಒಟ್ಟಿಗೆ ಯೂಸ್ ಮಾಡ್ಬೇಕು. ನಾವು ಪೆನ್ ಬೇಕು ಅಂದ್ರೆ ನಮ್ಗೆ ಇಂಕ್ ಬೇಡ ಅನ್ನಕ್ಕಾಗತ್ತಾ? ಸೊ ಕಾರ್ ಬೇಕು ಪೆಟ್ರೋಲ್ ಬೇಡ ಅನ್ನಕ್ಕಾಗತ್ತಾ? ಸೊ ಲೈಕ್ ದಟ್ ಜಾಯಿಂಟ್ ಡಿಮ್ಯಾಂಡ್ ಎರಡು ಕೂಡ ಒಟ್ಟಿಗೆ ಬರ್ತಾ ಇದೆ. ಒಂದು ಸ್ಯಾಟಿಸ್ಫೈ ಮಾಡೋದಕ್ಕೆ ನೀವು ಒಟ್ಟಿಗೆ ಯೂಸ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಏನಂತಾರೆ, ಜಾಯಿಂಟ್ ಡಿಮ್ಯಾಂಡ್ ಅಂತ ಕರೀತಾರೆ, ರೈಟ್? ಇದಕ್ಕೆ ಎಕ್ಸಾಮ್ ಆನ್ಸರ್ ನೋಡಿ. ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್. ಸೊ ಜಾಯಿಂಟ್ ಡಿಮ್ಯಾಂಡ್ ಇಸ್ ಟೀ ಅಂಡ್ ಶುಗರ್. ಸೊ ನೀವು ಟೀ ಕುಡಿಬೇಕಂತಂದ್ರೆ ಅದಕ್ಕೆ ಶುಗರ್ ಹಾಕೊಂಡು ಕುಡಿಬೇಕಾಗುತ್ತೆ. ಸೊ ಎರಡಕ್ಕೂ ಕೂಡ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಇನ್ ಕೇಸ್ ಟೀ ಕುಡಿಬೇಕು ಅನ್ನೋದು ಡಿಮ್ಯಾಂಡ್ ಜಾಸ್ತಿ ಆದ್ರೆ ಶುಗರ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ, ಲೈಕ್ ದಟ್. ನೆಕ್ಸ್ಟ್ ಜಾಯಿಂಟ್ ಸಪ್ಲೈ ಇಲ್ಲಿ ಹಾಕಿದೆ ನೋಡಿ. ಜಾಯಿಂಟ್ ಸಪ್ಲೈ ಅಂತಂದ್ರೆ when a single production process give two or more products together, it is called joint supply. For example, ನೀವು cow gives both milk ಮತ್ತೆ leather, ರೈಟ್? ಕ್ರೂಡ್ ಆಯಿಲ್ ಅಂತ ಬಂದಾಗ ಅದು ಬರೀ ಪೆಟ್ರೋಲ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಲ್ಲ. ಸೊ ಪೆಟ್ರೋಲ್ ಬರುತ್ತೆ, ಡೀಸೆಲ್ ಬರುತ್ತೆ, ಕೆರೋಸಿನ್ ಬರುತ್ತೆ, ಲೈಕ್ ದಟ್. ಇಫ್ ಸಪ್ಲೈ
ಕೌಸ್ ಇನ್ಕ್ರೀಸ್, ಏನಾದ್ರೂ ಕೌನ ಸಪ್ಲೈ ಮಾಡೋದು ಜಾಸ್ತಿ ಆದ್ರೆ ಸೊ ಮಿಲ್ಕ್, ಲೆದರ್ ಅದು ಕೂಡ ಜಾಸ್ತಿ ಆಗುತ್ತೆ. ಕ್ರೂಡ್ ಆಯಿಲ್ ಪ್ರೊಡ್ಯೂಸ್ ಮಾಡೋದು ಜಾಸ್ತಿ ಆದ್ರೆ ಸೊ ಪೆಟ್ರೋಲ್ ಕೂಡ ಜಾಸ್ತಿ ಆಗುತ್ತೆ. ಸೊ ಕ್ರೂಡ್ ಆಯಿಲ್ ಕಡಿಮೆ ಆಗಿಬಿಟ್ರೆ ಪೆಟ್ರೋಲ್ ಕೂಡ ಕಡಿಮೆ ಆಗಿಬಿಡುತ್ತೆ, ಪೆಟ್ರೋಲ್ ಪ್ರೈಸ್ ಏನಾಗ್ಬಿಡುತ್ತೆ, ಇನ್ಕ್ರೀಸ್ ಆಗ್ಬಿಡುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಜಾಯಿಂಟ್ ಡಿಮ್ಯಾಂಡ್. ಸೊ ಈ ಜಾಯಿಂಟ್ ಡಿಮ್ಯಾಂಡ್ಗೆ ನಿಮಗೆ ಯಾವ ಸೂಟ್ ಆಗುತ್ತೆ, ಬೀಫ್ ಅಂಡ್ ಹೈಡ್. ಅಂದ್ರೆ ಬೀಫ್ ಅಂದ್ರೆ ಮೀಟ್, ಮಾಂಸ, ಹೈಡ್ ಅಂದ್ರೆ ಲೈಕ್ ಲೆದರ್ ತರ ಯೂಸ್ ಮಾಡ್ತಾರಲ್ಲ ಅದು. ಸೊ ಅದಕ್ಕೂ ಯೂಸ್ ಆಗುತ್ತೆ. ನೀವು ಅದನ್ನ ತಗೊಂಡಾಗ ಸೊ ಅದು ಲೆದರ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಡಿರೈವ್ಡ್ ಡಿಮ್ಯಾಂಡ್. ಸೊ ಡಿರೈವ್ಡ್ ಡಿಮ್ಯಾಂಡ್ ಅಂದ್ರೆ ನೋಡಿ, so when goods are factored, demanded not for itself, ತಾನಾಗೆ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಲ್ಲ, ಬಟ್ ಬಿಕಾಸ್ ಇಟ್ಸ್ ಪ್ರೊಡ್ಯೂಸ್ ಅನದರ್ ಗುಡ್ಸ್, ಅದು ಬೇರೆ ಗುಡ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅದ್ರ ಜೊತೆ ಇರುತ್ತೆ ಅಂತ. ಸೊ ಅದನ್ನ ಡಿರೈವ್ಡ್ ಡಿಮ್ಯಾಂಡ್ ಅಂತ ಕರೀತಾರೆ. ಇಫ್ ಫಾರ್ ಎಕ್ಸಾಂಪಲ್ ನೋಡಿ, ಡಿಮ್ಯಾಂಡ್ ಫಾರ್ ಲೇಬರ್ ಕಮ್ ಫ್ರಮ್ ಡಿಮ್ಯಾಂಡ್ ಫಾರ್ ಗೂಡ್ಸ್ ದೇ ಮೇಕ್. ಸೊ ಏನಾದ್ರೂ ಗೂಡ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಲೇಬರ್ಸ್ಗೆ ಡಿಮ್ಯಾಂಡ್ ಬರುವಂತದ್ದು. ಅಂಡ್ ಡಿಮ್ಯಾಂಡ್ ಫಾರ್ ಸ್ಟೀಲ್ ಕಮ್ ಫ್ರಮ್ ಡಿಮ್ಯಾಂಡ್ ಫಾರ್ ಕಾರ್ಸ್, ಬಿಲ್ಡಿಂಗ್ಸ್ ಅಂಡ್ ಬ್ರಿಡ್ಜ್. ಸ್ಟೀಲ್ಗೆ ಡಿಮ್ಯಾಂಡ್ ಯಾವಾಗ ಕ್ರಿಯೇಟ್ ಆಗೋದು, ಏನಾದ್ರೂ ಕಾರ್ ಮ್ಯಾನುಫ್ಯಾಕ್ಚರ್ ನಡೀತಿದ್ರೆ, ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರೆ, ಬ್ರಿಡ್ಜಸ್ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ಸ್ಟೀಲ್ಗೆ ಡಿಮ್ಯಾಂಡ್ ಬರುವಂತದ್ದು. ಓಕೆ, ಸೊ ನೋಡಿ, ಗೂಡ್ಸ್ ಅಥವಾ ಫ್ಯಾಕ್ಟರ್ ಡಿಮ್ಯಾಂಡೆಡ್ ನಾಟ್ ಫಾರ್ ಇಟ್ಸ್ ಸೆಲ್ಫ್, ತನ್ನಾಗೆ ಬರುವಂತದ್ದಲ್ಲ. ಸೊ ಅಂಡ್ ಬಟ್ ಬಿಕಾಸ್ ಇಟ್ ಸೆಲ್ಫ್ ಪ್ರೊಡ್ಯೂಸ್ ಅನದರ್ ಗುಡ್ಸ್, ಬೇರೆ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅದಕ್ಕೆ ಡಿಮ್ಯಾಂಡ್ ಬರುವಂತದ್ದು. ಈಗ ಒಂದು ಗೂಡ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂತಂದ್ರೆ ಲೇಬರ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಬಿಲ್ಡಿಂಗ್ ಕಟ್ಟಬೇಕು ಅಂತಂದ್ರೆ ಸ್ಟೀಲ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಲೈಕ್ ದಟ್ ನೋಡಿ, ಇಫ್ ಡಿಮ್ಯಾಂಡ್ ಫಾರ್ ಕಾರ್ ಇನ್ಕ್ರೀಸ್, ದ ಡಿಮ್ಯಾಂಡ್ ಫಾರ್ ಸ್ಟೀಲ್ ಅಂಡ್ ಕಾರ್ ವರ್ಕರ್ಸ್ ಆಲ್ಸೋ ಇನ್ಕ್ರೀಸ್. ದಿಸ್ ಇಸ್ ಕಾಲ್ಡ್ ವಾಟ್, ಡಿರೈವ್ಡ್ ಡಿಮ್ಯಾಂಡ್. ಈ ನಿಮ್ಗೆ ಕೊಟ್ಟಿರೋದ್ರಲ್ಲಿ ಯಾವ್ದು ಮ್ಯಾಚ್ ಮಾಡ್ಬೋದು? ಎಸ್, ಡಿರೈವ್ಡ್ ಡಿಮ್ಯಾಂಡ್ ಇಸ್ ಕಂಪ್ಯೂಟರ್ ಅಂಡ್ ಆಪರೇಟರ್. ಆಪರೇಟರ್ಗೆ ಡಿಮ್ಯಾಂಡ್, ಕಂಪ್ಯೂಟರ್ಗೆ ಡಿಮ್ಯಾಂಡ್ ಎಲ್ಲ ಜಾಸ್ತಿ ಆದಾಗ ಆಪರೇಟರ್ಸ್ ಕೂಡ ಡಿಮ್ಯಾಂಡ್ ಬರ್ತಾರೆ. ಸೊ ಲೈಕ್ ದಟ್. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಕಾಂಪಿಟೇಟಿವ್ ಡಿಮ್ಯಾಂಡ್. ಸೊ ಕಾಂಪಿಟೇಟಿವ್ ಡಿಮ್ಯಾಂಡ್ಗೆ, ಸೊ ಟೂ ಗೂಡ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಸೇಮ್ ಪರ್ಪಸ್ ಅಂಡ್ ಒನ್ ಕಾಂಪಿಟ್ಸ್ ವಿತ್ ಅನದರ್ ಫಾರ್ ಡಿಮ್ಯಾಂಡ್ ಇಸ್ ಕಾಲ್ಡ್ ಕಾಂಪಿಟೇಟಿವ್ ಡಿಮ್ಯಾಂಡ್. ಎರಡನ್ನೂ ಕೂಡ, ಎರಡು ಗೂಡ್ಸ್ ಅನ್ನು ಕೂಡ ಸೇಮ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಸೊ ಒಂದು ಇನ್ನೊಂದು ಗೂಡ್ಸ್ ಜೊತೆ ಕಾಂಪೀಟ್ ಮಾಡುತ್ತೆ. ಸೊ ಅದಕ್ಕೆ ಅದನ್ನ ಕಾಂಪಿಟೇಟಿವ್ ಡಿಮ್ಯಾಂಡ್ ಅಂತ ಕರೆಯುವಂಥದ್ದು. ಈಗ ಟೀ ಅಂಡ್ ಕಾಫಿ ಅಂತ ಬಂದಾಗ, ಇಫ್ ಟೀ ಪ್ರೈಸಸ್ ಇನ್ಕ್ರೀಸ್, ಪೀಪಲ್ ಬೈ ಮೋರ್ ಕಾಫಿ. ನಾನು ಆಗಲೇ ಹೇಳಿದ್ನಲ್ಲ, ಕ್ಲೋಸ್ ಸಬ್ಸ್ಟಿಟ್ಯೂಷನ್ ಇರುತ್ತೆ ಅಂತ. ಸೊ ಬಟರ್ ಮತ್ತೆ ಮ್ಯಾಗ್ರೈನ್ ಅಂತ ಬಂದಾಗ, ಸಬ್ಸ್ಟಿಟ್ಯೂಟ್ ಗೂಡ್ಸ್ ಕಾಂಪೀಟ್ ಫಾರ್ ದ ಸೇಮ್ ನೀಡ್. ವೆನ್ ಡಿಮ್ಯಾಂಡ್ ಫಾರ್ ಒನ್ ಇನ್ಕ್ರೀಸ್, ಡಿಮ್ಯಾಂಡ್ ಫಾರ್ ಅದರ್ decrease. This is what competitive demand. So for example, ಯಾವ್ದು ಹೇಳ್ಬೋದು, ಪೆಪ್ಸಿ ಅಂಡ್ ಕೋಕೋ ಕೋಲಾ. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಆಯ್ತಾ ಫಾಲೋಯಿಂಗ್? ಎಸ್. ಕ್ವೆಶ್ಚನ್ ನಂಬರ್ 16. ಕ್ವೆಶ್ಚನ್ ನಂಬರ್ 16 ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸ್ಟ್ಯಾಂಡರ್ಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಸ್. ಸೊ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಬರುವಂತದ್ದು. ಸೊ ಕೊಟ್ಟಿರುವಂತ 10 ಯೂನಿಟ್ಸ್ ಕೂಡ ಆಲ್ 10 ಯೂನಿಟ್ಸ್ ಸೇಮ್ ವೇಟೇಜ್ ಇರುತ್ತೆ, ಯಾವ್ದನ್ನು ಕೂಡ ಸ್ಕಿಪ್ ಮಾಡಂಗಿಲ್ಲ. ಎಲ್ಲೋ ಒಂದೊಂದ್ ಕಡೆ ಕೆಲವೊಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವೆಶನ್ಸ್ ಅನ್ನ ಕೇಳಿರ್ತಾರೆ. ಸೊ ಆಲ್ಮೋಸ್ಟ್ ನಿಮಗೆ ಪ್ರತಿಯೊಂದು ಯೂನಿಟ್ ಅಲ್ಲೂ 10 ಕ್ವೆಶನ್ಸ್ ಬಂದೇ ಬರುತ್ತೆ. ಸೊ ಸ್ಟ್ಯಾಂಡರ್ಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಸ್, ಕರ್ವ್ ಯಾವ ತರ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಈ ತರ ಇರುತ್ತೆ ಕರ್ವ್. ಸೊ 0 ಇಂದ ಮೀನ್ 0 ಇರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ 1 ಇರುತ್ತೆ. ಯಾವಾಗ ನಾವು ನೆನ್ಪಿಟ್ಕೊಳ್ಳಿರಿ, ದಿಸ್ ಇಸ್ ಒನ್ ಆಫ್ ದ ಬೇಸಿಕ್ ಫೀಚರ್ಸ್ ಆಫ್ ನಾರ್ಮಲ್ distribution. This is the features of normal distribution. ನಿಮಗೆ ಗೊತ್ತಿರುತ್ತೆ, ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ, ಬೈನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಅಂಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ದಿಸ್ ಇಸ್ ವಾಟ್ ಕಾಲ್ಡ್ ಆಸ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್. ನಾರ್ಮಲ್ ಫಸ್ಟ್ ಬರೋದು ನಿಮಗೆ ಬೈನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅಂಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಪ್ರತಿಯೊಂದಕ್ಕೂ ತಂದೆ ಆದ ಫೀಚರ್ಸ್ ಇದೆ, ಅದನ್ನ ನೋಡ್ಕೊಳ್ಳಿ. ಆ ಮೂರಲ್ಲಿ ಯಾವ್ದಾದ್ರು ಒಂದು ಕ್ವೆಶನ್ ಕೇಳ್ತಾರೆ, ಒಂದು ನ್ಯೂಮರಿಕಲ್ ಕೂಡ ಕೇಳ್ತಾರೆ. ಓಕೆ, ಸೊ this is the one of the features. Mean is 0 and standard deviation is 1. So normal curve is bell shaped. ನಾನು ಈ ತರ ಬರೋದಲ್ಲ, ಈ ತರ ಇರುತ್ತೆ, ಬೆಲ್ ಶೇಪ್ಡ್.
So show the value spread around the average. It means mean. ಅದಕ್ಕೆ mean 0 ಅಂತ ಹೇಳ್ತಿರುವಂತದ್ದು. Example, if we measures the height of 1000 people, most people heights will be around the average and very few will be very short or very tall. This is called what? Normal distributions. Normal distribution with the mean is 0, standard deviation is 1. This is called the standard normal distribution. Since distribution as the mean is 0 and standard deviation is 1, Z columns, normal distributions na ನಾವು Z ಅಂತ ಮಾಡುವಂತದ್ದು. So is equal to the number of standard deviations below or above the mean. Okay. So mean ನೆನಪಿಟ್ಕೊಂಡಿದ್ರೆ standard normal distributions ಅಂತ ಬಂದ ತಕ್ಷಣ mean is equal to 0 and standard deviations equal to 1. Okay. So next question ನೋಡಿ, question number 17. So testing of hypothesis, the decision to use a single tile or two tile test depends upon the, ಇದು ಕೂಡ business statistics ಅಲ್ಲೇ ಬರುವಂತದ್ದು ನಿಮಗೆ. So business statistics ಅಲ್ಲೇ ಬರುತ್ತೆ ಈ question ಕೂಡ. Size of sample is not size of sample, is null, not null hypothesis, and sampling errors is come from alternative hypothesis. Alternative hypothesis ಅಂತ ಹೊರಡ್ಬಿಡಿ, ನಿಮ್ಗೆ ಅಲ್ಲೇ ಬರುತ್ತೆ ಗೂಗಲ್ ಅಲ್ಲಿ. So it's come under the single tile and two tile test. Okay. So when we test hypothesis, for example, to check a new medicines ಯಾವ ತರ ವರ್ಕ್ ಆಗುತ್ತೆ ಅಥವಾ ಈ ಮಷಿನ್ ಪ್ರೊಡ್ಯೂಸ್ ಕರೆಕ್ಟ್ಲಿ ಅಂತ ಬಂದಾಗ, so we must decide whether use one tile ಅಥವಾ single tile or two tile test. The decision depends on the alternative hypothesis, not the sample size and not the null hypothesis, not the sampling error. So it's completely depend on the alternative hypothesis. Alternative hypothesis na H1 ಅಂತೀವಿ, null hypothesis na H0 ಅಂತ ಕರೀತೀವಿ. Okay, this is the statistics. And question number 18. So which of the following is not a type of random sampling? Random ಅಂತಂದ್ರೆ ಸುಮ್ಮನೆ ಪಿಕ್ ಮಾಡುವಂತದ್ದು. ಸ್ಯಾಂಪಲಿಂಗ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಈಗ ಏನೋ ಒಂದು ಸರ್ವೆ ಮಾಡ್ತಿದ್ದೀರಾ ಅಂತಂದ್ರೆ ಸ್ಯಾಂಪಲಿಂಗ್ ನ ಮಾಡಿ, ಈಗ ಎಲ್ಲರನ್ನೂ ನೀವು ಸರ್ವೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲರ ಹತ್ರನೂ ಡೇಟಾನ ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಸ್ಯಾಂಪಲಿಂಗ್ ತಗೋತೀರಾ. ಈಗ ಯಾವ್ದೋ ಒಂದು ಊರಲ್ಲಿ 1000 ಅಷ್ಟು ಪೀಪಲ್ ಇದೆ ಅಂತಂದ್ರೆ, ಸೊ ಅಲ್ಲಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಯಾವ ತರ ಇದೆ ಅಂತ ನೋಡೋದಕ್ಕೆ 1000 ಪೀಪಲ್ ಹತ್ರನೂ ಕೇಳೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗಲ್ಲ ಅನ್ಕೊಳ್ಳಿ. ನಿಮ್ಮ ಹತ್ರ ಟೈಮ್ ಕಡಿಮೆ ಇದೆ. ಸೊ ನೀವು 100 ಪೀಪಲ್ ನ ತಗೋತೀರಾ. ತಗೊಂಡು 100 ಅಷ್ಟು ಜನಗಳು ಬರ್ತಾರೆ ಅಂತ ಅನ್ಕೊಳ್ಳಿ ನಿಮ್ಮ ಹತ್ರ. ಸೊ ನೀವೇನ್ ಮಾಡ್ತೀರಾ, ಅದ್ರಲ್ಲಿ ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀರಾ. ಸೊ ಯಾರೋ ಒಬ್ರು ನಿಮ್ಗೆ ಯಾರು ಗೊತ್ತಿರಲ್ಲ. ಸೊ ನಿಮ್ ಇಷ್ಟ ಬಂದವ್ರನ್ನ, ನಿಮ್ಗೆ ಯಾರು ಚೆನ್ನಾಗಿ ಕಾಣಿಸ್ತಾರೆ, ಸೊ ನಿಮ್ಗೆ ಯಾರು ಹತ್ರ ಇರ್ತಾರೆ ಅವ್ರನ್ನ ನೀವು ಕೇಳ್ತೀರಾ. ಸೊ ಈಗ ಯಾವ ತರ ಇದೆ ಫೆಸಿಲಿಟೀಸ್ ಅಂತ. ಸೊ ಅದನ್ನ ರ್ಯಾಂಡಮ್ ಸ್ಯಾಂಪಲಿಂಗ್ ಅಂತ ಕರೆಯುವಂಥದ್ದು. ನಾನ್ ರ್ಯಾಂಡಮ್ ಸ್ಯಾಂಪಲಿಂಗ್ ಅಂತಂದ್ರೆ ನಿಮ್ಗೆ ಬೇಕು ಅಂತಾನೆ ಅವರೇ ಬೇಕು. ಓಕೆ, ಇಫ್ ಮೇಲ್ ಮಾತ್ರ ಬೇಕು ಅಥವಾ ಈ ಏಜ್ ಗ್ರೂಪ್ ಅಲ್ಲಿ ಇರೋರೇ ಬೇಕು, ಸೊ ಈ ತರ ಕೇಳ್ತಿರಲ್ಲ, ಅಥವಾ ಎಜುಕೇಟೆಡೇ ಬೇಕು ಅಂತ ಕೇಳ್ತಿರಲ್ಲ. ಸೊ ಇದು ನಾನ್ ರ್ಯಾಂಡಮ್ ಸ್ಯಾಂಪಲಿಂಗ್. ಸೊ ಅದನ್ನೇ ಕೇಳ್ತಾ ಇರೋದ್ರಲ್ಲಿ ರ್ಯಾಂಡಮ್ ಮತ್ತೆ ನಾನ್ ರ್ಯಾಂಡಮ್ ನಿಮ್ಗೆ ಗೊತ್ತಿರ್ಬೇಕು ನಿಮಗೆ. ರ್ಯಾಂಡಮ್ ಸ್ಯಾಂಪಲಿಂಗ್ ಅಲ್ಲಿ ಯಾವ್ದಾದ್ರು ಬರ್ತಾ ಇದೆ ನೋಡಿ, ಸಿಂಪಲ್ ರ್ಯಾಂಡಮ್, ಸಿಸ್ಟಮ್ಯಾಟಿಕ್ ರ್ಯಾಂಡಮ್, ಸ್ಟ್ರಾಟಿಫೈಡ್ ರ್ಯಾಂಡಮ್, ಕ್ಲಸ್ಟರ್ ಮತ್ತೆ ಮಲ್ಟಿಸ್ಟೇಟ್. ದಿಸ್ ಇಸ್ ದ ರ್ಯಾಂಡಮ್ ಸ್ಯಾಂಪಲಿಂಗ್. ಅಂದ್ರೆ ಎವ್ರಿ ಇಂಡಿವಿಜುವಲ್ ಆಸ್ ನೋ ಆರ್ ಈಕ್ವಲ್ ಚಾನ್ಸ್ ಆಫ್ ಬಿಂಗ್ ಸೆಲೆಕ್ಟೆಡ್. ಬಿಕಾಸ್ ಅದನ್ನ ಡಿಸೈನ್ ಮಾಡಿರಲ್ಲ. ಅಲ್ಲಿ ಈಗ 100 ಜನ ಬಂದಿದ್ದಾರೆ ಆ ಊರಲ್ಲಿ ಅಂತಂದ್ರೆ, ಸೊ 100 ಜನದಲ್ಲಿ 100 ಜನ ಇದ್ದಾರೆ ಅಂತಂದ್ರೆ 100 ಜನದಲ್ಲಿ ನೀವು ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಬೋದು. ಸೊ ಎಲ್ಲರಿಗೂ ಈಕ್ವಲ್ ಚಾನ್ಸ್ ಇರುತ್ತೆ. ಯಾಕಂದ್ರೆ ನೀವು ಅನ್ಕೊಂಡಿಲ್ಲ ಇವ್ರನ್ನೇ ಚೂಸ್ ಮಾಡ್ಬೇಕಂತ. ಸೊ ರ್ಯಾಂಡಮ್ ಆಗಿ ಯಾರೋ ಒಬ್ಬರು ಕರಿತೀರಾ. ಓಕೆ, ಬಟ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪಲಿಂಗ್ ಅಲ್ಲಿ ಸೆಲೆಕ್ಷನ್ ಇಸ್ ಬೇಸ್ಡ್ ಆನ್ ದ ಜಡ್ಜ್ಮೆಂಟ್, ಕನ್ವೀನಿಯನ್ಸ್. ಅವ್ರ ಕನ್ವೀನಿಯಂಟ್ ಆಗೋ ತರ ಎಜುಕೇಟೆಡ್ ಆಗಿರ್ಬೇಕು, ಅವ್ರ ಜೊತೆ ಕಮ್ಯುನಿಕೇಟ್ ಚೆನ್ನಾಗಿ ಮಾಡ್ಬೇಕು. ಸೊ ಈ ತರ ಬೇಸ್ ನ ಇಟ್ಕೊಂಡು ನೀವು ಚೂಸ್ ಮಾಡ್ತಿರಲ್ಲ. ಸೊ ಇದನ್ನ ನಾನ್ ಪ್ರಾಬಬಿಲಿಟಿ ಸ್ಯಾಂಪಲಿಂಗ್ ಅಂತ ಕರೆಯೋದು. ಇಸ್ ಅದರ್ ನಾನ್ ರ್ಯಾಂಡಮ್ criteria. So convenience, judgment ಅಥವಾ purpose sampling, quota, snowball. ಸೊ ಯಾವ್ದು ಬರ್ತಾ ಇದೆ ಅನ್ನೋದು ಲಿಸ್ಟ್ ಆದ್ರೂ ನೋಡ್ಕೊಳ್ಳಿ, ಅದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ರ್ಯಾಂಡಮ್ ಮತ್ತೆ ನಾನ್ ರ್ಯಾಂಡಮ್ ಲಿಸ್ಟ್ ಆದ್ರೂ ನೋಡ್ಕೊಳ್ಳಿ ಕೊನೆಗೆ. ಎಸ್,
ಸರ್ಟಿಫೈಡ್ ಸ್ಯಾಂಪಲಿಂಗ್ ಅಂದ್ರೆ ಅದು ಕೂಡ ರ್ಯಾಂಡಮ್ ಅಲ್ಲೇ ಬರುತ್ತೆ ನೋಡಿ, ಅದು ಕೂಡ ರ್ಯಾಂಡಮ್ ಅಲ್ಲೇ ಬರೋದು. ಸರ್ಟಿಫೈಡ್ ಅಂತಂದ್ರೆ ಒಂದು ಪಾಪ್ಯುಲೇಷನ್ಸ್ ನ ಗ್ರೂಪ್ ಆಗಿ ಡಿವೈಡ್ ಮಾಡುವಂಥದ್ದು. ಆ ಗ್ರೂಪ್ ಅನ್ನೇ ಸ್ಟ್ರಾಟಾ ಅಂತ ಕರೀತಾರೆ. ಸೊ ಬೇಸ್ಡ್ ಆನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಏಜ್ ಅಥವಾ ಇನ್ಕಮ್. ಸೊ ಈ ತರ ಇನ್ಕಮ್ ಅನ್ನ ಜನರೇಟ್ ಮಾಡಬೇಕು, ಈ ತರ ಜೆಂಡರ್ ಇರಬೇಕು, ಈ ತರ ಏಜ್ ಅಲ್ಲಿ ಇರಬೇಕು. ಸೊ ಈ ತರ ಒಂದು ಗ್ರೂಪ್ ಅನ್ನ ಮಾಡುವಂಥದ್ದು. ಸೊ ಆ ಗ್ರೂಪ್ ಅಲ್ಲಿ ರ್ಯಾಂಡಮ್ ಆಗಿ ಚೂಸ್ ಮಾಡುವಂಥದ್ದು. ಸೊ ಇವಾಗ ಏಜ್ ಅಂತ ಬಂದಾಗ ಸೊ 20 ಇಂದ 25 ಇರಬೇಕು ಪೀಪಲ್ಸ್ ಅಂತ ಚೂಸ್ ಮಾಡುವಂಥದ್ದು. ಸೊ ಇನ್ಕಮ್ ಅಂತ ಬಂದಾಗ ಅವ್ರ ಇನ್ಕಮ್ ನ ಅರ್ನ್ ಮಾಡ್ತಾ ಇರಬೇಕು. ಸೊ 25,000 ಇಂದ 30,000 ಅವರು ಇನ್ಕಮ್ ನ ಅರ್ನ್ ಮಾಡ್ತಾ ಇರಬೇಕು ಅಂತ ಗ್ರೂಪ್ ಮಾಡುವಂಥದ್ದು. ಇನ್ಕಮ್ ಒಂದೇ ಒಂದು ಗ್ರೂಪ್ ಮಾಡೋದು, ಸೊ ಏಜ್ ಅಲ್ಲಿ ಒಂದು ಗ್ರೂಪ್ ಮಾಡುವಂಥದ್ದು. ಸೊ ಅದರಲ್ಲಿ 20 ಇಂದ 25 ವರ್ಷ ಒಂದು 100 ಜನ ಇದ್ದಾರೆ ಅಂದ್ರೆ 100 ಜನದಲ್ಲೇ ರ್ಯಾಂಡಮ್ ಆಗಿ ಚೂಸ್ ಮಾಡುವಂಥದ್ದು. ಸೊ ಈ ತರ ಗ್ರೂಪ್ ಮಾಡ್ತಿರಲ್ಲ, ಇದನ್ನೇ ಸ್ಟ್ರೆಟಿಫೈಡ್ ಸ್ಯಾಂಪಲಿಂಗ್ ಅಂತ ಕರೆಯುವಂಥದ್ದು. ಆ ಗ್ರೂಪ್ ಅಲ್ಲಿ ನೀವು ರ್ಯಾಂಡಮ್ ಆಗಿ ಚೂಸ್ ಮಾಡ್ತೀರಾ. ಸೊ ಅಲ್ಲಿ ಗ್ರೂಪ್ ಅಲ್ಲಿ ಇವ್ರನ್ನೇ ಚೂಸ್ ಮಾಡ್ಬೇಕಂತ ಇಲ್ಲ, ಸೊ ರ್ಯಾಂಡಮ್ ಆಗಿ ಚೂಸ್ ಮಾಡ್ತೀರಾ. ಸೊ ಅದನ್ನ ಏನಂತಾರೆ ಸ್ಟ್ರೆಟಿಫೈಡ್ ಸ್ಯಾಂಪಲಿಂಗ್ ಅಂತ ಕರೀತಾರೆ. ಸೊ ಡಿವೈಡಿಂಗ್ ಸ್ಟೂಡೆಂಟ್ ಬೈ ಕ್ಲಾಸ್ 10th 11th 12th ಅಂಡ್ ರ್ಯಾಂಡಮ್ ಚೂಸಿಂಗ್ ಸಮ್ ಫ್ರಮ್ ಈಚ್ ಕ್ಲಾಸ್. ಯಾವ್ದೋ ಒಂದು ಫಂಕ್ಷನ್ಸ್ ಮಾಡಬೇಕು. ಸೊ 10th ಕ್ಲಾಸ್ ಇಂದ ಒಬ್ರು ಮ್ಯಾಮ್ ಹೋಗಿ ಸೊ ಯಾರೋ ಒಬ್ಬರನ್ನ ಸ್ಟೂಡೆಂಟ್ ನ ಕರೆಯೋದು. ಸೊ 11th ಕ್ಲಾಸ್ ಅಲ್ಲಿ ಹಂಗೆ ಮಾಡೋದು, 12th ಕ್ಲಾಸ್ ಅಲ್ಲಿ ಯಾರೋ ಒಬ್ಬರನ್ನ ರ್ಯಾಂಡಮ್ ಚೂಸ್ ಮಾಡುವಂಥದ್ದು. ಅದನ್ನ ಏನಂತ ಈ 10th 11th 12th ಏನಿದೆ ಇದು ಸ್ಟ್ರಾಟಾ ಅಂದ್ರೆ ಗ್ರೂಪ್ ಮಾಡುವಂಥದ್ದು. ಸೊ ಅದ್ರಲ್ಲಿ ರ್ಯಾಂಡಮ್ ಆಗಿ ಪಿಕ್ ಮಾಡೋದ್ರಿಂದ ಸ್ಟ್ರಾಟಿಫೈಡ್ ಸ್ಯಾಂಪಲಿಂಗ್ ಅಂತ ಕರೆಯುವಂಥದ್ದು. ಸೊ ಸಿಸ್ಟಮ್ಯಾಟಿಕ್ ಸ್ಯಾಂಪಲಿಂಗ್ ಅಂದ್ರೇನು? ಸೊ ಯು ಸೆಲೆಕ್ಟ್ ಎವ್ರಿ kth item from list after a random track. ನೋಡಿ, in the list of 1000 people ಅಂತ ಬಂದಾಗ select every 10th person after choosing a random starting point is 7th person. ಸೊ ಇವಾಗ ಎವ್ರಿ 10th person ಇವಾಗ 1 2 3 4 5 6 7 8 7 8 9 10th ಅಂತ ಬಂದಾಗ ಮತ್ತೆ ಈ 10th ಪೀಪಲ್ ನ ಶುರು ಮಾಡಿ ಚೂಸ್ ಮಾಡಿದೀರಾ. ಮತ್ತೆ ನೀವು 1 ಇಂದ 10 ವರೆಗೆ ಶುರು ಮಾಡುವಂಥದ್ದು. ಮತ್ತೆ 10 ಯಾರು ಪೀಪಲ್ ಬರ್ತಾರೋ ಅವ್ರನ್ನ ಚೂಸ್ ಮಾಡುವಂಥದ್ದು. ಮತ್ತೆ 1 ಇಂದ 10th ವರೆಗೆ ಕೌಂಟ್ ಮಾಡಿ ಮತ್ತೆ 10 ಯಾರು ಬರ್ತಾರೋ ಅವ್ರು ಚೂಸ್ ಮಾಡುವಂಥದ್ದು. ಆ ತರ ಸೊ ಎಷ್ಟು ಜನ ಪೀಪಲ್ಸ್ ಇದ್ದಾರೆ ಅಲ್ಲಿ ಒಂದು ನಂಬರ್ ನ ಚೂಸ್ ಮಾಡಿ ಸೊ ಅವರನ್ನೇ ಪದೇ ಪದೇ ಚೂಸ್ ಮಾಡುವಂಥದ್ದು. ಸೊ ಅದನ್ನ ಹೇಳ್ತಾರೆ ಸಿಸ್ಟಮ್ಯಾಟಿಕ್ ಸ್ಯಾಂಪಲಿಂಗ್. ಸಿಸ್ಟಮ್ ಅಲ್ಲಿ ಹೋಗುತ್ತೆ ಅಂದ್ರೆ ಸೆಲೆಕ್ಟ್ ಎವ್ರಿ nth ಟೈಮ್ ಲಿಸ್ಟ್ ಆಫ್ಟರ್ ರ್ಯಾಂಡಮ್ ಸ್ಟಾರ್ಟ್ ಆದ ನಂತರ ಮತ್ತೆ ಎಂತ ಟೈಮ್ಸ್ ನೀವು ಫಿಕ್ಸ್ ಮಾಡಿರ್ತೀರಲ್ಲ ಅದರ ಪ್ರಕಾರ ಚೂಸ್ ಮಾಡ್ತಾ ಹೋಗುವಂಥದ್ದು. ನೆಕ್ಸ್ಟ್ ಕ್ಲಸ್ಟರ್ ಸ್ಯಾಂಪಲಿಂಗ್. ದಿಸ್ ಇಸ್ ಆಲ್ಸೋ ರ್ಯಾಂಡಮ್ ಸ್ಯಾಂಪಲಿಂಗ್. ಸೊ ಪಾಪ್ಯುಲೇಷನ್ ಇಸ್ ಡಿವೈಡೆಡ್ ಇಂಟು ಕ್ಲಸ್ಟರ್ ಲೈಕ್ ಸ್ಕೂಲ್, ವಿಲೇಜ್, ಸಿಟೀಸ್. ಸಮ್ ಕ್ಲಸ್ಟರ್ಸ್ ಆರ್ ರ್ಯಾಂಡಮ್ ಸೆಲೆಕ್ಟ್. ಈಗ ರ್ಯಾಂಡಮ್ ಚೂಸ್ 5 ವಿಲೇಜ್ ಅಂಡ್ ಸರ್ವೆ ಎವ್ರಿವನ್ ಇನ್ ದೋಸ್ ವಿಲೇಜ್. ದಿಸ್ ಇಸ್ ವಾಟ್ ಕ್ಲಸ್ಟರ್ ಅಂದ್ರೆ ಒಂದು ಜಿಯೋಗ್ರಫಿಕಲ್ ಏರಿಯಾ, ಒಂದು ಏರಿಯಾದ ಮೇಲೆ ಅವರು ಕ್ಲಸ್ಟರ್ ಮಾಡುವಂಥದ್ದು. ಸೊ ಆ ಏರಿಯಾ ಕ್ಲಸ್ಟರ್ ಅಲ್ಲಿ ಚೂಸ್ ಮಾಡುವಂಥದ್ದು ರ್ಯಾಂಡಮ್ ಆಗಿ. 5 ವಿಲೇಜಸ್ ಅನ್ನ ತಗೊಳ್ಳೋದು ಸರ್ವೆಗೆ, ಅಲ್ಲಿ ಪ್ರತಿಯೊಬ್ಬರು ಸರ್ವೆ ಮಾಡುವಂಥದ್ದು. ಅದನ್ನ ಕ್ಲಸ್ಟರ್ ಅಂತ ಕರೀತಾರೆ. ನೆಕ್ಸ್ಟ್ ದಿಸ್ ಇಸ್ ಒನ್ ರೈಟ್ ಆನ್ಸರ್. ದಿಸ್ ಇಸ್ ನಾನ್ ರ್ಯಾಂಡಮ್. ಇಲ್ಲೇ ಇದೆಯಲ್ಲ ನಾನ್ ರ್ಯಾಂಡಮ್ ಸ್ಯಾಂಪಲ್. ದಟ್ ಇಸ್ ವಾಟ್ ಜಡ್ಜ್ಮೆಂಟ್ ನಿಮ್ಮ ಕನ್ವೀನಿಯನ್ಸ್, ಕೋಟಾ, ಸ್ನೋಬಾಲ್ ಇಷ್ಟು ಕೂಡ ನಾನ್ ರ್ಯಾಂಡಮ್ ಸ್ಯಾಂಪಲಿಂಗ್ ಬರುವಂತದ್ದು. ದ ರಿಸರ್ಚರ್ ಚೂಸ್ ಸ್ಯಾಂಪಲ್ಸ್ ಬೇಸ್ಡ್ ಆನ್ ಪರ್ಸನಲ್ ಜಡ್ಜ್ಮೆಂಟ್ ಆರ್ ಎಕ್ಸ್ಪೀರಿಯನ್ಸ್, ನಾಟ್ ಬೈ ರ್ಯಾಂಡಮ್ ಸೆಲೆಕ್ಷನ್. ಫಾರ್ ಎಕ್ಸಾಂಪಲ್ ಟೀಚರ್ ಸೆಲೆಕ್ಟ್ ಗುಡ್ ಸ್ಟೂಡೆಂಟ್. ಅಥವಾ ಕ್ಲಾಸ್ ಸಿಯರ್ಸ್ ನ ಈ ನೀವೆಲ್ಲ ಹೋಮ್ವರ್ಕ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತಾರಲ್ಲ ಸ್ಕೂಲಲ್ಲಿ. ಯಾರು ಹೇಳ್ತಾರೆ? ಸಿಆರ್ಸ್ ಹೇಳ್ತಾರೆ. ಕ್ಲಾಸ್ ರೆಪ್ರೆಸೆಂಟೇಟಿವ್ ಯಾರು ಇರ್ತಾರೆ ಸೊ ಅವ್ರಿಗೆ ಹೇಳುವಂಥದ್ದು. ಅಲ್ಲಿ ರ್ಯಾಂಡಮ್ ಆಗಿ ಚೂಸ್ ಮಾಡ್ತಾ ಇಲ್ಲ, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಥವಾ ಅವ್ರ ಜಡ್ಜ್ಮೆಂಟ್ ಮೇಲೆ ಅಂದ್ರೆ ಈ ಕ್ಲಾಸಿನ ಸಿಆರ್ ಯಾರು ಅನ್ನೋದು ಅವ್ರು ಮಾತ್ರ ಮಾಡ್ಬೇಕು ಅಂತ ಜಡ್ಜ್ ಮಾಡ್ತಾ ಇದಾರೆ, ಹೇಳ್ತಾ ಇದ್ದಾರೆ. ಸೊ ಅದೇ ಆ ತರ ಏನು ಅದನ್ನ ಏನಂತ ಕರೀತಾರೆ? ಜಡ್ಜ್ಮೆಂಟ್ ಸ್ಯಾಂಪಲಿಂಗ್ ಅಂತ. ಅಲ್ಲಿ ರ್ಯಾಂಡಮ್ ಆಗಿ ಚೂಸ್ ಮಾಡ್ತಾ ಇಲ್ಲ, ಸೊ ಅವರು ಪರ್ಸನಲ್ ಜಡ್ಜ್ಮೆಂಟ್ ಅಥವಾ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಚೂಸ್ ಮಾಡ್ತಾ ಇದ್ದಾರೆ. ದಟ್ಸ್ ವೈ that is non-random sampling. What is the judgment sampling? So to represent the class in term. Okay, so ಎರಡು ಲಿಸ್ಟ್ ನೋಡ್ಕೊಳ್ಳಿ. ಈ ಎರಡು ಲಿಸ್ಟ್ ಮೇಲೆ ನಿಮ್ಗೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಇಲ್ಲಿವರೆಗೆ ನಿಲ್ಸಿರೋಣ. ನೆಕ್ಸ್ಟ್ 9 to 30 ಕ್ವಶನ್ಸ್ ಇನ್ನೊಂದು ವಿಡಿಯೋ ಮಾಡಿ, 30 ಇಂದ 15 ವರೆಗೆ ಇನ್ನೊಂದು ಕ್ವಶನ್ ಇನ್ನೊಂದು ವಿಡಿಯೋ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ಎವ್ರಿವನ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ ಎಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್
ಒಂದು ಟೆಲಿಗ್ರಾಮ್ ಚಾನಲ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವೆಲ್ಲ ಅಲ್ಲಿಗೆ ಜಾಯ್ನ್ ಆಗಿ, ನೀವು ಜಾಯ್ನ್ ಆದರೆ ನಿಮಗೆ ಈಸಿಯಾಗಿ PDF ಸಿಗುತ್ತೆ. ನೀವು ಮತ್ತೆ ಸ್ಕ್ರೀನ್‌ಶಾಟ್ ತಗೊಂಡು ಅದನ್ನೆಲ್ಲ ಬರ್ಕೊಂಡೆಲ್ಲ ಮಾಡಬೇಡಿ. ಸೊ ಎಕ್ಸಾಮ್ ನಿಯರೆಸ್ಟ್ ಇರೋದ್ರಿಂದ ಸೊ ಯು ಕ್ಯಾನ್ ಗೆಟ್ PDF ಇನ್ ಟೆಲಿಗ್ರಾಮ್ ಗ್ರೂಪ್. ಸೊ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಹಾಕಿರ್ತೀನಿ. ಸೊ ಥ್ರೂ ಲಿಂಕ್ ನೀವು ಈಸಿಯಾಗಿ ನೋಟ್ಸನ್ನ ತಗೋಬಹುದು. ಮತ್ತೆ ಇಂಪಾರ್ಟೆಂಟ್ ಏನಾದರೂ ಚಾರ್ಟ್ಸ್ ಆ ಥರ ಏನಾದರೂ ಇದ್ರೆ ನಾನು ಗ್ರೂಪಲ್ಲೇ ಹಾಕ್ತೀನಿ. ಮತ್ತೆ ಡೈಲಿ ಮಾಕ್ ಟೆಸ್ಟ್ ಇರುತ್ತೆ. ಸೊ ಮಾಕ್ ಟೆಸ್ಟ್ ಕೂಡ ನಾನು ಗ್ರೂಪಲ್ಲಿ ಹಾಕ್ತೀನಿ. ಡೈಲಿ 10 ಕ್ವೆಶನ್ಸನ್ನ ಹಾಕಿರ್ತೀನಿ. ಸೊ ವಿತ್ ಆನ್ಸರ್ ನಿಮ್ಗೆ ಅಲ್ಲಿ ಬರುತ್ತೆ. ನೀವು ಫೈನಲ್ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಗೆ ಆನ್ಸರ್ ಬರುತ್ತೆ. ಸೊ ಆನ್ಸರನ್ನು ಚೆಕ್ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದಿ ವೆರಿ ಬೆಸ್ಟ್. ಕೀಪ್ ಲರ್ನಿಂಗ್. ಸೊ ಥ್ಯಾಂಕ್ ಯು.